ಮಾಡಬೇಡಿ. ಏನೂ ಬರೀತಾ ಇಲ್ಲ. ಅಟ್ಲೀಸ್ಟ್ ನೀವೇನು ಓದಕ್ಕೆ ನೀವು 100ಕ್ಕೆ 100 ತೆಗಿಲಿಲ್ಲ ಅಂದ್ರೂ ಅಪ್ಪ ಅಮ್ಮಂಗೆ ದಿನ ನಮಸ್ಕಾರ ಮಾಡಿ ಮನೆ ಕೆಲಸ ಮಾಡಿ ಓದಿ. ಅದಕ್ಕೂ ಜನ ಬೇಕೇ ಬೇಕು. ಅಮ್ಮನ ಕೆಲಸ ಕಡಿಮೆ ಮಾಡಿ, ಅಪ್ಪನ ಕೆಲಸ ಕಡಿಮೆ ಮಾಡಿ, ಪೊಲೀಸ್ನವ್ರ ಕೆಲಸ ಕಡಿಮೆ ಮಾಡಿ, ಡಾಕ್ಟರ್ ಕೆಲಸ ಕಡಿಮೆ ಮಾಡಿ. ಹಾಗೂ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂತಹ ಎಲ್ಲ ಇಲಾಖೆಗಳ ಮುಖ್ಯಸ್ಥರೇ, ಅಮ್ಮ ಫೌಂಡೇಶನ್ ರೂವಾರಿಗಳಾದಂತಹ ಶೋಭಾ ಮೇಡಮ್ ಅವರೇ, ಹಾಗೂ ಇದೀಗ ತಾನೇ ಮಾತನಾಡಿರ್ತಕ್ಕಂತಹ ಮಂಜುಳಾ ಮೇಡಮ್ ಅವರು, ಹಾಗೂ ಎಲ್ಲ ಸಂಘಟಕರು, ಹಾಗೂ ವಿವಿಧ ಶಾಲೆಗಳಿಂದ ಬಂದಿರತಕ್ಕಂತಹ ಮುಖ್ಯೋಪಾಧ್ಯಾಯರೇ, ಮುದ್ದು ಮಕ್ಕಳೇ, ಎಲ್ಲ ಶಿಕ್ಷಕ ವೃಂದದವರೇ. ಬಹುಶಃ ಈಗಾಗಲೇ ಸಾಹೇಬ್ರವ್ರು ಹೇಳ್ಯಾರ, ಈ ವಿಜ್ಞಾನ ಮತ್ತು ಗಣಿತ ನಮಗೆ ಒಂದೇನಂತಂದ್ರೆ ಭಾಳ ಅದ್ಭುತವಾಗಿ ಈಗ ನಾನಲ್ಲಿ ಸ್ಟೆಮ್ ಲ್ಯಾಬ್ ನೋಡಿದಾಗ ಅನಿಸ್ತು. ಇಂಥ ಒಂದು 16 ಶಾಲೆಗಳಿಗೆ ಒಂದು ಶಾಲೆಗೆ 5 ಲಕ್ಷದಂತೆ ಅಮೌಂಟ್ ಕೊಟ್ಟಿರೋದು ನೋಡಿದ್ರೆ ಭಾಳ ಹೆಮ್ಮೆ ಅನಿಸ್ತದ. ಯಾಕಂತಂದ್ರೆ ಒಂದು ಶಾಲೆಗೆ ನಾವು ಓದುವಾಗ, ಬಹುಶಃ ಇಲ್ಲಿದ್ದವರೆಲ್ಲ ನಮ್ಮ ಆಲ್ಮೋಸ್ಟ್ ನಮ್ಮ ವಯಸ್ಸಿನವ್ರು ಅದಾರ, ನಾವೆಲ್ಲ ಓದುವಾಗ ಒಂದು ಸೂಕ್ಷ್ಮದರ್ಶಕ ಯಂತ್ರ ಇರ್ತಿತ್ತು ನಮಗೆ. ಅದನ್ನ ನಮ್ಮ ಹೈಸ್ಕೂಲ್ಗೆ ಹೋದ್ಮೇಲೆ, ಪ್ರೈಮರಿ ಅಂತೂ ನೋಡಲೇ ಇಲ್ಲ, ಹೈಸ್ಕೂಲ್ಗೆ ಹೋದ್ಮೇಲೆ ನಮ್ಮ ಸರ್ ವಾರಕ್ಕೆ ಒಂದು ಪ್ರಾಕ್ಟಿಕಲ್ ಇರ್ತಿತ್ತು. ಅವತ್ತು ನಾವು ಕಾಯ್ಕೋತ ಕೊಡ್ತಿದ್ವಿ. ಆ ಪ್ರಾಕ್ಟಿಕಲ್ದೊಳಗೆ ನಮಗೆ ಇದನ್ನ ಯಾವಾಗ ತೋರಿಸ್ತಾರೋ. ಆದರೂ ನಾವು ಭಾಳ ಲಕ್ಕಿ, ನಮ್ಗೆ ಹೆಂಗೆ ಒಬ್ರು ಕುಲಕರ್ಣಿ ಸರ್ ಹತ್ತಿದ್ರು, ಎಕ್ಸ್ಪರ್ಟ್ ಸೈನ್ಸ್ ಟೀಚರು. ಅವರು ಅವತ್ತ ನಮಗೆ ಜೊಂಡಗ ಕಪ್ಪಿ ಮತ್ತು ಇವನ್ನೆಲ್ಲ ಕಟ್ ಮಾಡಿ ತೋರಿಸಿದ್ರು. ಆ ಪ್ರಾಕ್ಟಿಕಲ್ ಮುಗಿದ ತಕ್ಷಣ ಮತ್ತೆ ಬರೀದು ಭಾಳ ಚಂದ. ಅವ್ರು ನಮಗೆ ಕಲಿಸಿದ್ ನೋಡಿದ್ರೆ ಸೈನ್ಸ್ ಓದೋದು ಭಾಳ ಆಸೆ ಇತ್ತು, ಅಷ್ಟು ಆಸಕ್ತಿ ಮೂಡಿಸಿದ್ರು ಅವರು. ಇವನ್ ಮ್ಯಾಥಮೆಟಿಕ್ಸ್ ಹಂಗೆ ಗುರ್ಲಾಪುರ್ ಸರ್ ಅತ್ತೆ. ಅದನ್ನ ಯಾಕೆ ಹೇಳಿದ್ರೆ, ಇವತ್ತು ಇಷ್ಟೆಲ್ಲ ಅವಕಾಶ ನಮ್ಮ ಮಕ್ಕಳಿಗೆ ನಾವು ಇಲಾಖೆಯಿಂದ ಕೊಡೋದು ಒಂದು ಎಲ್ಲೋ ಕಾಲ್ವಾಗಿರ್ಬೋದು. ಅದ್ರೊಳಗೆ ಮತ್ತಿಷ್ಟು ಹೆಂಗತ್ತಂದ್ರೆ ಬಲಗೊಳಿಸುವಾಗ ಇಲಾಖೆಯನ್ನ ಮತ್ತು ಮಕ್ಕಳನ್ನ ಶೈಕ್ಷಣಿಕವಾಗಿ ಇವತ್ತು ಏನು ಒಂದು ಸ್ಪರ್ಧಾತ್ಮಕ ಜಗತ್ತಿಗೆ ನಮ್ಮ ಮಕ್ಕಳನ್ನ ಸವಾಲೊಡ್ಡುವ ನಿಟ್ಟಿನಲ್ಲಿ ತಯಾರು ಮಾಡಲಿಕ್ಕೆ ಇಂತಹ ಕ್ರೈಮ್ ಮತ್ತು ಅಮ್ಮ ಫೌಂಡೇಶನ್ದವ್ರು ಕೈ ಜೋಡಿಸಿರಲ್ಲ. ನಿಮ್ಮಿಬ್ಬರಿಗೂ ನಾನೂ ಕೂಡ ನಮ್ಮ ಇಲಾಖೆಯ ಪರವಾಗಿ ಮತ್ತು ವೈಯಕ್ತಿಕವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತೇನೆ. ಯಾಕಂತಂದ್ರೆ ಇವತ್ತು ಮಕ್ಕಳಿಗೆ ಅವಕಾಶಗಳು ಮತ್ತು ಸೌಲಭ್ಯಗಳು ಎರಡೂ ಸಿಕ್ಕಾಗ ಮಾತ್ರ ನಾವು ಸಮಾಜಕ್ಕೆ ಮಕ್ಕಳನ್ನ ಇವತ್ತು ಪ್ರತಿಯೊಂದು ಹಂತದಲ್ಲಿ ಅವ್ರನ್ನ ಎದ್ದು ನಿಲ್ಲಿಸಲಿಕ್ಕೆ ಸಾಧ್ಯದ. ಇವತ್ತು ಆ ಮಕ್ಕಳು ಮಾಡ್ಕೊಂಡು ಬಂದಂಥ ಒಂದು ಮಾಡೆಲ್ಸ್, ವರ್ಕಿಂಗ್ ಮಾಡೆಲ್ಸ್ ನೋಡಿದಾಗ ಭಾಳ ಖುಷಿ. ಯಾಕಂದ್ರೆ ನಮ್ಮ ಮಕ್ಕಳಿಗೆ ಇಷ್ಟೆಲ್ಲ ಅವಕಾಶಗಳನ್ನು ಕೊಟ್ಟಿದ್ದೀರಲ್ಲ. ಮತ್ತು ಅದ್ರ ಜೊತೆಗೆ ಈಗಾಗಲೇ ಮಂಜುಳಾ ಮೇಡಮ್ ಅವ್ರು ಹೇಳಿದ್ರಲ್ಲ, ಸುಮಾರು 16 ಹಳ್ಳಿಗಳಲ್ಲಿ ಸಾಕಷ್ಟು ಸಾಮಾಜಿಕವಾಗಿ ಮಹಿಳೆಯರಿಗೆ ಒಂದು ಶಕ್ತಿಯನ್ನು ತುಂಬುವ ಕೆಲಸ ತಾವೆಲ್ಲ ಮಾಡ್ತಾ ಇದ್ದೀರಿ. ನಮಗೆ ಬೇಕಾಗಿರೋದೇ ಅದೇ. ಶಿಕ್ಷಣ ಅಂದರೆ ಕೇವಲ ಓದು ಬರಹ 100ಕ್ಕೆ 100 ಅಂಕ ತಗೊಳ್ಳೋದು, ಪಾಸ್ ಆಗೋದು, ಡಿಗ್ರಿ ಓದಿದ್ರು ಅಂತಲ್ಲ, ಬದುಕನ್ನು ಕಟ್ಟಿಕೊಳ್ಳೋದು ನಾವು ಮೊದಲು ಕಲಿಸ್ಬೇಕಾದದ್ದು. ನಮ್ಮ ಒಂದು ಪಠ್ಯಕ್ರಮ ಚೌಕಟ್ಟಿನಲ್ಲಿ ಕೂಡ ಅದನ್ನೇ ಹೇಳೋದು. ಏನು ರಾಷ್ಟ್ರೀಯ ಪಠ್ಯಕ್ರಮ ಚೌಕಟ್ಟಿದೆ ಅದನ್ನೇ ಹೇಳ್ತದೆ. ಏನಂದ್ರೆ ಶಿಕ್ಷಣ ಕೊಡುವಂಥ ಉದ್ದೇಶ ಏನಂತಂದ್ರೆ ಮಕ್ಕಳಿಗೆ ತನ್ನ ಬದುಕನ್ನು ತಾನು ಕಟ್ಕೊಳ್ಳೋದು ಅಂತ. ಆ ರೀತಿ ಆ ಬದುಕನ್ನು ಕಟ್ಕೊಳ್ಳಿಕ್ಕೆ ಆ ಮಕ್ಕಳನ್ನು ಸ್ವಾವಲಂಬಿಗಳಾಗಿ ಬದುಕಿಸ್ಬೇಕು. ಅವರಲ್ಲಿ ಆತ್ಮವಿಶ್ವಾಸ ಹೆಚ್ಚಾಗಬೇಕು. ನಾನೂ ಕೂಡ ಏನಾದರೂ ಅಚೀವ್ಮೆಂಟ್ ಮಾಡಬಲ್ಲೆ ಅನ್ನೋದನ್ನು ತೋರಿಸ್ಲಿಕ್ಕೆ ಒಳ್ಳೆಯ ಒಂದು ಈ ವಿಜ್ಞಾನ ಮತ್ತು ಗಣಿತ ಸಾಮಗ್ರಿಗಳನ್ನು ಕೊಟ್ಟು ಒಂದು ಲ್ಯಾಬನ್ನು ತಾವೆಲ್ಲ ಕೊಟ್ಟಿದ್ದೀರಲ್ಲ, ಭಾಳ ಖುಷಿ. ನಮ್ಮ ಮಕ್ಕಳಿಗೆ ಒಳ್ಳೆಯ ಸೌಲಭ್ಯ ಕೂಡ ಸಿಕ್ಕಿದೆ ಅಂತ ಹೇಳಿ ಹೇಳ್ಕೊತೇನೆ. ಅದ್ರ ಜೊತೆಯೊಳಗೆ ಇವತ್ತು ನಮ್ಮ ಬಾಲ್ಯದಲ್ಲೇ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಎಂಬಂತೆ ಅನೇಕ ವಿಜ್ಞಾನಿಗಳು, ಇವತ್ತು ಯುವ ವಿಜ್ಞಾನಿಗಳು ತಾವೆಲ್ಲ ಬಂದಿದ್ದೀರಿ. ಇವತ್ತು ನಾವು ಕರೀದು ವಿದ್ಯಾರ್ಥಿಗಳು ಅಂತಲ್ಲ, ಯುವ ವಿಜ್ಞಾನಿಗಳು. ನೀವೆಲ್ಲ ಮುಂಬರುವ ವಿಜ್ಞಾನಿಗಳು. ನಿಮ್ಮೊಳಗೆ ಆಸಕ್ತಿ ಒಂದು ಚಿಲುಮೆ ಚಿಗುರಿದಾಗ ಯಾಕೆ ಅನ್ನುವಂಥ ಪ್ರಶ್ನೆ ಯಾವಾಗಲೂ ಹುಟ್ಟಬೇಕು. ನಾವು 8ಕ್ಕೆ ಬಂದಾಗ ನಮಗೆ ಸೈನ್ಸ್ ಮತ್ತು ಮ್ಯಾಥ್ಸ್ ಟೀಚರ್ ಹೇಳಿದ್ದು, ಏನೇ ಇದ್ರೂ ಕೂಡ ಯಾಕೆ ಅನ್ನೋದು ಪ್ರಶ್ನೆ ಇರಬೇಕು ಅಂತ. ಮಕ್ಕಳಲ್ಲಿ ಕೇಳ್ಬೇಕು, ಪ್ರಶ್ನೆಗಳನ್ನ ಕೇಳ್ಬೇಕು. ಅಂದಾಗ ಮಾತ್ರ ಜ್ಞಾನ ವೃದ್ಧಿ ಆಗೋದು. ಇವತ್ತು ಆಗಲೇ ನಮ್ಮ ಸಾಹೇಬ್ರು ಹೇಳಿದ್ರು, BDP ಸರ್ ಅವ್ರು, ಏನಂದ್ರೆ ಓದಿ ನಾವು 100 ಅಂಕ ತಗೊಳ್ಳೋದಕ್ಕಿಂತ ಮುಂಚೆ ಸಮಾಜದಲ್ಲಿ ಮತ್ತು ಒಬ್ಬ ಮನೆಗೆ ಆದರ್ಶ ಮಗನಾಗಿ ನಾನು ಹೆಂಗೆ ಬೆಳಿಬೇಕು ಅನ್ನೋದು ಕೂಡ ಬಹಳ ಪ್ರಮುಖವಾದಂಥ ಅಂಶ. ಯಾಕಂದ್ರೆ ಇವತ್ತು ವಿಜ್ಞಾನ ಮತ್ತು ಗಣಿತದ ಜೊತೆ ಮೌಲ್ಯ ಶಿಕ್ಷಣ ಕೂಡ ನಮಗೆ ಬಹಳ ಅಗತ್ಯ ಇದೆ. ಯಾಕಂದ್ರೆ ಇವತ್ತು ನಮ್ಮ ಮಕ್ಕಳು ಪ್ರತಿನಿತ್ಯ ನಾವು ದೂರದರ್ಶನದಲ್ಲಿ ಇರ್ಬೋದು, ವೃತ್ತಪತ್ರಿಕೆಗಳಲ್ಲಿ ನೋಡಿದಾಗ ನಮ್ಮ ಮಕ್ಕಳು ಎತ್ತು ಸಾಗಾಕತ್ತಾರೋ ನೋಡಿದ್ರೆ ಎಲ್ಲ ಒಂದು ರೀತಿ ಭಯಾನಕ ವಾತಾವರಣ. ಎಲ್ಲೋ ಒಂದು ಮಗು ಮಾಡ್ತೈತಿ,
ಬಟ್ ಅದು ಎಲ್ಲರಿಗೂ ತಲುಪುವಂತಹ ಸಾಧ್ಯತೆಗಳಿದಾವ ಇವತ್ತು. ಯಾಕಂದ್ರೆ ಮೀಡಿಯಾ ಕೂಡ ಅಷ್ಟೇ ಬಹಳಷ್ಟು ಫಾಸ್ಟ್ ಇರೋದ್ರಿಂದ ನಮ್ಮ ವಿದ್ಯಾರ್ಥಿಗಳಿಗೆ ಹೇಳೋದೇನಂತಂದ್ರೆ, ಶಿಕ್ಷಣ ಅಂತಂದ್ರೆ ಮೊದಲ ನಾನು ಒಬ್ಬ ಆದರ್ಶ ವಿದ್ಯಾರ್ಥಿ ಆಗಬೇಕು, ಆದರ್ಶ ಮಗನಾಗಬೇಕು, ಆದರ್ಶ ವ್ಯಕ್ತಿಯಾಗಿ ಸಮಾಜದಲ್ಲಿ ನಾನು ಸಮಾಜಕ್ಕೆ ಏನು ಕೊಟ್ಟೆ. ಜಾನ್ ಎಫ್ ಕೆನಡಿ ಹೇಳಿದಂಗ ದೇಶ ನನಗೇನು ಕೊಟ್ಟಿದೆ ಎನ್ನುವುದಕ್ಕಿಂತ ನಾನು ದೇಶಕ್ಕಾಗಿ ಏನು ಕೊಟ್ಟಿದ್ದೇನೆ ಅನ್ನೋದು ಬಹಳ ಮುಖ್ಯ. ಇವತ್ತು ಮಕ್ಕಳಲ್ಲಿ ನಮ್ಮ ಅಬ್ದುಲ್ ಕಲಾಂ ಅವ್ರು ಹೇಳ್ತಿದ್ರು ಏನಂತಂದ್ರ, ಮಕ್ಕಳಿಗೆ ಕನಸು ಹೆಂಗ ಕಾಣ್ಬೇಕು ಅನ್ನೋದನ್ನ ಬೆಳೆಸ್ಬೇಕಂತ. ನಿದ್ದಿಗೆ ನಾ ಕನಸು ಕಾಣೋದಲ್ಲ, ಆ ಕನಸು ಹೆಂಗ ಕಾಣ್ಬೇಕಂತಂದ್ರ ಕನಸು ಕಾಣಕತ್ರ ನಿದ್ದೆ ಹತ್ತಬಾರ್ದಂತ. ಹೌದು, ಅಂಥ ಮಕ್ಕಳಲ್ಲಿ ಆಲೋಚನಾ ಶಕ್ತಿಯನ್ನ ನಾವಿವತ್ತ ಅಭಿವೃದ್ಧಿ ಮಾಡಬೇಕು. ನಮ್ಮ ಶಿಕ್ಷಕರು ಕೂಡ ಸಾಕಷ್ಟು ಮಕ್ಕಳಲ್ಲಿ ವಿನೂತನವಾದಂಥ ಚಟುವಟಿಕೆಗಳನ್ನ ಮಾಡಿ ಮಕ್ಕಳಲ್ಲಿ ಉತ್ತಮವಾದಂತಹ ಒಳ್ಳೆಯ ಕ್ರಿಯಾಶೀಲ ಚಟುವಟಿಕೆಗಳನ್ನು ಮಾಡಿ ಮಕ್ಕಳಲ್ಲಿ ವಿಚಾರ ಪ್ರಚೋದಕವಾದಂತಹ ಅನೇಕ ಅದ್ಭುತ ಕೌಶಲ್ಯಗಳನ್ನು ಬೆಳೆಸ್ತಕ್ಕಂತಹ ಒಂದು ಇವತ್ತು ಕಾರ್ಯಕ್ರಮ ಬಹಳ ಅದ್ಭುತವಾದಂಥ ಕಾರ್ಯಕ್ರಮ. ನೋಡಿ ಎಷ್ಟು ನೀಟಾಗಿ ಪ್ರತಿಯೊಂದು ವಿಂಗಿಗೆ ಒಂದೊಂದು ಪಾರ್ಟಿಷನ್ ಮಾಡಿಕೊಟ್ಟಿದ್ದಾರೆ. ಒಂದು ರೀತಿ ನಮ್ಮ ಮಕ್ಕಳು ಕೂಡ ಬಹಳಷ್ಟು ಇಂತಹ ಒಂದು ಅನುಭವಿಸ್ಬೇಕು. ಅವಕಾಶಗಳನ್ನ ತಗೊಂಡಾಗ ಅನುಭವಿಸ್ಬೇಕು. ಇದನ್ನು ಪುನಃ ಹೋಗಿ ಶಾಲೆ ಒಳಗೆ ಹೇಳ್ಬೇಕು. ಅವ್ರ ಇಚ್ಛೆ ಏನಂತಂದ್ರೆ, ಇವತ್ತೇನು ಈ 16 ಶಾಲೆಗೆ ಕೊಟ್ಟಾರ, ಮುಂಬರುವ ದಿನಗಳಲ್ಲಿ ಮತ್ತೆ ಇದನ್ನು ವಿಸ್ತರಣೆ ಮಾಡ್ತಾರೆ ಅಂತ ಹೇಳ್ತಾರೆ. ಯಾಕಂದ್ರೆ ಇದ್ರ ಔಟ್ಪುಟ್ ಏನ್ ಬಂತು ಅನ್ನೋದು ಬಹಳ ಮುಖ್ಯ ಅವ್ರಿಗೆ. ನಾವು ಕೊಟ್ಟ ಮೇಲೆ ಪ್ರಗತಿ ಏನಾಯ್ತು ಅನ್ನೋ ಕಾರಣಕ್ಕಾಗಿ ಇವತ್ತು ಕರೆದಿದ್ದಾರೆ. ನೀವೇನು ಕಲ್ಕೊಂಡಿದ್ದೀರಿ ಅದನ್ನ ಪ್ರದರ್ಶನ ಮಾಡ್ರಿ. ಯಾಕಂದ್ರೆ ಇವತ್ತ ನೋಡ್ರಿ, ಮಕ್ಕಳೊಳಗೆ ಅಡಗಿರ್ತಕ್ಕಂಥ ಒಂದು ಸುಪ್ತ ಶಕ್ತಿಯನ್ನ ಹೊರಗೆ ತರಲಿಕ್ಕೆ ಒಂದು ವೇದಿಕೆ ಇದು. ಯಾಕಂದ್ರ ಮಕ್ಕಳೊಳಗ ಶಿಕ್ಷಣ ಅಂದ್ರೇನೆ ಅದೇ, ಏನು ಅವ್ರೊಳಗೆ ಅಡಗಿರ್ತೈತಿ ಅದನ್ನ ಹೊರಗೆ ಹಾಕ್ಲಿಕ್ಕೆ ಒಂದು ಅವಕಾಶವನ್ನ ಕಲ್ಪಿಸ್ಕೊಡ್ಬೇಕು. ಅಂದಾಗ ಮಕ್ಕಳು ಇವತ್ತು ಅನೇಕ ವಿಜ್ಞಾನಿಗಳು ನೋಡ್ರಿ, ರನ್ನ ಪಾಠ ಕಲಿಯಾಕತ್ ಹೋದ, ಅವ್ರ ಸರ್ ಒಳಗೆ ಕರ್ಕೊಲಿಲ್ಲ. ನಾವು 9th ಇದ್ದಾಗ ಒಂದು ಪಾಠ ಇತ್ತು ರನ್ ಅಂತೇಳಿ, ಅವಾಗ ಹೇಳ್ತಿದ್ರು ಅವ್ರು ಸರ್ಗಳು ಹೇಳ್ರತ್, ಕೊಂಡು ತಂದು ಹೊತ್ತು ಮಾರಿ ಲಾಭ ಗಳಿಸಲು ವಿದ್ಯೆ ಏನು ಬಳೆಯ ಮಲಾರವೇ ಅಂತ. ಹೌದು, ನೀನು ವಿದ್ಯಾ ಅಂದ್ರೆ ಏನ, ನೀವೆಲ್ಲ ಹೊತ್ಕೊಂಡು ಬಂದು ಬಳಿ ಮಾರ್ತಿರಲ್ಲ, ಆ ಬಳಿ ಮಾರ್ದಂಗ ತಿಳ್ಕೊಂಡೇನ ವ್ಯಾಪಾರ ತಿಳ್ಕೊಂಡು ಏನಂತ ಕೇಳ್ರತ್. ಅವಾಗ ರನ್ನ ಹೊರಗ ಕೂತ್ ಕ್ಲಾಸ್ ರೂಮ್ ಹೊರಗ ಕೂತು ಉಸಿಕಿನೊಳಗ ಅಕ್ಷರಗಳನ್ನು ಮೂಡಿಸಿ ಕಲ್ಕೊಂಡಂತಹ ಒಬ್ಬ ರತ್ನತ್ರಯಗಳಲ್ಲಿ ಒಬ್ಬನಾದಂತಹ ಒಬ್ಬರನ್ನ ಕವಿ ಚಕ್ರವರ್ತಿ ಅನ್ನುವಂಥ ಬಿರುದು ಪಡ್ಕೊಂಡ. ಅವನ ಗದಾಯುದ್ಧವನ್ನ ಇವತ್ತು PhD ಮಾಡಿದವ್ರಿಗೆ ಒಮ್ಮೆ ಓದಾಕ್ ಬರುವುದಿಲ್ಲ. ಹೌದು, ಅದಕ್ಕೆ ನಾ ಹೇಳುದು, ನಮ್ಮ ಭಾರತೀಯ ಒಂದು ಸಂಸ್ಕಾರ ನಮ್ಮಲ್ಲಿ ಇರ್ತಕ್ಕಂಥ ಒಂದು ಶಿಕ್ಷಣ ಹೆಂಗೈತಿ ಅಂತಂದ್ರ, ಕುರುತೋದಯಂ ಕಾವ್ಯ ಪ್ರಯೋಗ ಪರಿಣಿತ ಮತಿಗಳ. ಎಲ್ಲರೂ ನಮ್ಮಲ್ಲೇ ಯಾವುದೂ ಯೂನಿವರ್ಸಿಟಿಯಾಗ ಹೋಗಿ ಕಲ್ತವ್ರನ್ನ ಬುದ್ಧಿವಂತರು ಪಂಡಿತರಾಗಿಲ್ಲ. ಅಂಥ ಮಕ್ಕಳು ಅನೇಕ ವಿದ್ಯಾರ್ಥಿಗಳಿರ್ತಾರೆ. ಅವುಗಳನ್ನು ಗುರುತಿಸ್ಬೇಕು, ಅವರನ್ನು ಹೊರಗೆ ತರಬೇಕು, ಅವರನ್ನು ಸಮಾಜಕ್ಕೆ ಕೊಡುವುದನ್ನೇ ನಮ್ಮ ಕೆಲಸ. ಆ ನಮ್ಮ ಕೆಲಸಕ್ಕೆ ಕೈ ಜೋಡಿಸಿದಂಥ ಕ್ರೈಮ್ ಮತ್ತು ಅಮ್ಮ ಸಂಸ್ಥೆಯವರಿಗೆ ಯಾವತ್ತೂ ಕೂಡ ನಾವು ಆಭಾರಿಯಾಗಿದ್ದೇವೆ ಅಂತೇಳಿ ಹೇಳ್ತೇನೆ. ಇವತ್ತ ನಮ್ಮ ಮಕ್ಕಳಲ್ಲಿ ಈ ವಿಜ್ಞಾನ ಮನೋಭಾವನೆ ಯಾಕೆ ಬೇಕು ಅಂತಂದ್ರೆ, ಎಲ್ಲನೂ ಕೂಡ ಇವತ್ತು ನೋಡ್ರಿ AI ಬಂತು. AI ಬಂದ್ಮೇಲೆ ಎಷ್ಟು ಆಶ್ಚರ್ಯ ಅನಿಸುತ್ತಂದ್ರೆ, ನಾವು ಇಲ್ಲೇ ಕೂತಾನೆ ನನಗೆ ಇವತ್ತು ಈ ವಿಷಯ ಬೇಕಾಗಿತ್ತು, ಬರೀ ನೀವು ಟೈಪ್ ಮಾಡಿದ್ರೆ ಸಾಕು, ನಿಮಗೊಂದು ಪೇಜ್ ಅದು ಹೊಡೆದು ಕೊಟ್ಟು ಬಿಡ್ತೈತಿ. ನೋಡ್ರಿ, ತಂತ್ರಜ್ಞಾನ ಇವತ್ತು ಶಿಕ್ಷಣದಲ್ಲಿ ತಂತ್ರಜ್ಞಾನ ಬಹಳಷ್ಟು ಮುಂದುವರೆದೈತಿ. ಎಂಥ ತಂತ್ರಜ್ಞಾನ ಬಂದರೂ ಕೂಡ ಮಾನವೀಯ ಮೌಲ್ಯಗಳು ಬಹಳ ದೊಡ್ಡವದಾವ. ಮತ್ತು ಆ ತಂತ್ರಜ್ಞಾನವನ್ನು ಬಳಸ್ತಕ್ಕಂತಹ ಚಾಕಚಕ್ಯತೆ ನಮ್ಮ ವಿದ್ಯಾರ್ಥಿಗಳಲ್ಲಿ ಬೇಕು. ಮತ್ತು ಏನೇ ತಂತ್ರಜ್ಞಾನ ಬಂದರೂ ಕೂಡ ಪಾಸಿಟಿವ್ ಆಗಿ ಹೋಗ್ಬೇಕು. ಇವತ್ತು ನೋಡ್ರಿ, ಒಂದು ಕೊಡಲಿಯನ್ನು ಕಂಡಿಡಿದ್ರು, ಒಂದು ಕುಡುಗೋಲ ಕಂಡಿಡಿದ್ರು, ಚೂರಿ ಚಾಕು ಎಲ್ಲ ಕಂಡಿಡ್ದಾರತ್ತಂದ್ರ ಕೊಲೆ ಮಾಡಕ್ಕಲ್ಲ. ಹೌದಲ್ಲ, ಯಾವ ವಸ್ತುವನ್ನ ಎಲ್ಲಿ ಉಪಯೋಗ ಮಾಡಬೇಕು ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ವಿಜ್ಞಾನ ನಮಗ ಎಷ್ಟು ಪೂರಕವಾಗಿದೆ ಅಷ್ಟೇ ಮಾರಕವಾಗಿದೆ. ಆದರೆ ಎಲ್ಲಿ ನಾವು ಆ ಮಾರಕತೆಯನ್ನ ಯಾವ ರೀತಿ ನಡೀತಾ ಇದೆ ಅನ್ನೋದನ್ನು ಕೂಡ ನಮ್ಮ ಮಕ್ಕಳು ಗಮನಿಸಿ ಉತ್ತಮ ಸಮಾಜ ನಿರ್ಮಾಣ ಮಾಡುವಲ್ಲಿ ವಿಜ್ಞಾನ ಎಷ್ಟು ಸಹಕಾರಿಯಾಗಿದೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಆಗಲೇ ಹೇಳ್ದಂಗ ವೈದ್ಯಾಧಿಕಾರಿಗಳಲ್ಲಿ ಹೋಗುದು ಕಡಿಮೆ ಆಗ್ಬೇಕಂತಂದ್ರ ಅಡಿಗೆ ಮನೆಯಲ್ಲಿ ವಿಜ್ಞಾನ, ಅಡಿಗೆ ಮನೆಯಲ್ಲಿ ಆರೋಗ್ಯ ಹೆಂಗ್ ಅನ್ನೋದ್ರ ಬಗ್ಗೆನೂ ಕೂಡ ವಿಜ್ಞಾನ ಯಾಕೆ ಕಲಿಬೇಕು, ಎಲ್ಲಿ ಅದನ್ನ ಅಳವಡಿಸ್ಕೋಬೇಕು ಅನ್ನೋದು ಕೂಡ ಬಹಳ ಇಂಪಾರ್ಟೆಂಟ್. ಆ ಎಲ್ಲ ಅಂಶಗಳನ್ನ ಗಣಿತ ಇರ್ಬೋದು, ವ್ಯವಹಾರಿಕ ಜ್ಞಾನವನ್ನ ಎಲ್ಲೆಲ್ಲಿ ಬಳಸಬೇಕು, ವಿಜ್ಞಾನವನ್ನ ಮನೆಯಲ್ಲಿ ಹೆಂಗ್ ಬಳಸಬೇಕು. ಬರೀ ಮಾರ್ಕ್ಸ್ ತಗೊಳಕ್ ಓದ್ಬೇಡ್ರಿ, ಅದನ್ನ ವಿಜ್ಞಾನ ಗಣಿತ ಓದಿದ್ಮೇಲೆ ಜೀವನಕ್ಕೆ ನಾನು ಅದನ್ನ ಎಲ್ಲಿ ಅಳವಡಿಸ್ಕೋಬೇಕು, ಹೆಂಗ್ ಅಳವಡಿಸ್ಕೋಬೇಕು, ಎಲ್ಲೆಲ್ಲಿ ಉಪಯೋಗ ಮಾಡಬೇಕು ಅನ್ನೋದನ್ನ ತಾವೆಲ್ಲ ಮನಗಂಡು ಬೆಳೆದ್ರಿ ಅಂತಂದ್ರೆ ಸಮಾಜಕ್ಕೆ ಒಂದು ಉತ್ತಮ
ಕೊಡುಗೆ ಎನ್ನುವುದರಲ್ಲಿ ಎರಡು ಮಾತಿಲ್ಲ ಅನ್ನುವಂಥ ಮಾತನ್ನ ಹೇಳ್ತಾ ನಾನು ಕೂಡ ಇವತ್ತು AWP ವರ್ಕ್ ನಡೆದವ ನಮ್ಮ ಈ ಸ್ಟೇಟ್ ಆಫೀಸ್ ಇದು 4ನೇ ಫೋನ್ ಈಗಾಗಲೇ ಅರ್ಜೆಂಟ್ ನಾವೆಲ್ಲ ಟೇಬಲ್ಸ್ ಕಳಿಸಿದೀವಿ ತಕ್ಷಣ ಕಳಿಸ್ರಿ ಸ್ಟಾರ್ಟ್ ಇದೆ ಆಯ್ತು ಅನ್ಕೊಂಡು ಕೂತಿದ್ದೇನೆ. ಆದ್ರೆ ಏನೋ ಒಂದು ನನ್ ಖುಷಿ, ಯಾಕಂದ್ರೆ ನಮ್ಮ ಶೋಭಾ ಮೇಡಮ್ ಅವ್ರ ಅಪ್ಪ ಮೇಲಿನ ಮೇಲೆ ನಮ್ಗೆ ಕಾಂಟ್ಯಾಕ್ಟ್ ಮಾಡ್ತಿರ್ತಾರೆ, ಬಹಳ ಕಾಳಜಿ ಅವ್ರದ್ದು. ಅಲ್ಲೆಲ್ಲೆಲ್ಲಿ ಹೋಗಿ LPS ಇದ್ದಲ್ಲಿ HPS ಬೇಕು ಅನ್ನುವಂಥದ್ದು ಇರ್ಬೋದು, HPS ಇದ್ದಲ್ಲಿ ಪ್ರೌಢಶಾಲೆ ಬೇಕನ್ನೋದು ಬಹಳಷ್ಟು ಕಾಳಜಿಯಿಂದ ಕಕ್ಕುಲತೆಯಿಂದ ನಮ್ಮ ಇಲಾಖೆಯೊಂದಿಗೆ ಬಹಳಷ್ಟು ಸಾರಿ ಅವರು ನಮಗೆ ಭೇಟಿಯಾಗಿ ನಮ್ಮ ಜೊತೆ ಚರ್ಚೆ ಮಾಡಿ ಅನೇಕ ವಿಷಯಗಳನ್ನ ಸಮಾಜದಲ್ಲಿ ಅನುಷ್ಠಾನ ಮಾಡಲಿಕ್ಕೆ ಬಹಳಷ್ಟು ಕಾರಣೀಭೂತರಾಗ್ಯಾರ. ಮಂಜುಳಾ ಮೇಡಮ್ ಮತ್ತು ಶೋಭಾ ಮೇಡಮ್ ಅವ್ರಿಗಿಬ್ಬರಿಗೂ ಕೂಡ ನಾನು ಮತ್ತೊಮ್ಮೆ ನನ್ನ ವೈಯಕ್ತಿಕವಾಗಿ ಅಭಿನಂದನೆಗಳು ಸಲ್ಲಿಸ್ತೇನೆ. ಇನ್ನಷ್ಟು ನಮ್ಮ ಮಕ್ಕಳಿಗೆ ಈ ಒಂದು 16 ಶಾಲೆಯವರೇನು ಒಂದು ಸ್ಟೆಮ್ ಲ್ಯಾಬ್ ಅನ್ನು ತಗೊಂಡಿದ್ದೀರಿ, ಅದ್ರ ಲಾಭ ನಮ್ಮ ಮಕ್ಕಳಿಗೆ ಕೊಡ್ರಿ, ನನ್ನ ಕಳಕಳಿ ವಿನಂತಿ. ಯಾಕಂತಂದ್ರೆ ನಮ್ಮ ಮಕ್ಕಳು ಎಲ್ಲರೂ ಬಹಳ ರ್ಯಾಂಕ್ ಹೋಲ್ಡ್ರೆ ಇರ್ಬೇಕಂತ ಅನ್ಕೋದ್ ಬೇಡ, ಮತ್ತೆ ಎಲ್ಲರೂ ಒಮ್ಮೆ ರ್ಯಾಂಕ್ ಹೋಲ್ಡರ್ ಆಗಕ್ಕೂ ಆಗುದಿಲ್ಲ. ನಾವು ಎಲ್ಲ ಪದೇ ತಿಳುವಳಿಕೆ ಅಂತ ಬಂದ್ಮೇಲೆ ಮಕ್ಕಳು ತಾವ ಕಲಿತಾರೆ. ಬಟ್ ಅವಕಾಶವನ್ನ ಕೊಡ್ರಿ, ಅದ್ರ ಲಾಭ ತಗೊಳ್ಳಿ ಅಂತ ಹೇಳ್ತಾ ಇವತ್ತು ನಾನು ಕರೆಸಿ ನನ್ನ ಒಂದೆರಡು ಮಾತನ್ನ ಹೇಳಿ ಹಚ್ಚಿದ್ರಿ. ತಮ್ಮೆಲ್ಲರಿಗೂ ಅಭಿನಂದನೆ ಸಲ್ಲಿಸ್ತೇನೆ. ನನಗೆ ಯಾಕಂದ್ರೆ ಬಹಳಷ್ಟು ಒತ್ತಡ ಇರೋದ್ರಿಂದ ದಯವಿಟ್ಟು ನನಗೂ ಕೂಡ ನನಗೆ ಸಭೆಯಿಂದ ಹೋಗ್ಲಿಕ್ಕೆ ಅವಕಾಶ ಕೊಡಬೇಕು ಅಂತ ಕೇಳ್ಕೊಂಡು ಇಲ್ಲಿ ಕರೆದು ಒಂದೆರಡು ಮಾತನ್ನ ಹೇಳಿದ ಒಂದು ಅವಕಾಶ, ಅದ್ರ ಜೊತೆಗೆ ಎಲ್ಲಾ ಮಕ್ಕಳನ್ನ ನೋಡುವಂಥದ್ದು ಮತ್ತೊಮ್ಮೆ ನನಗೆ ಈ ಒಂದು ಸಂದರ್ಭವನ್ನು ಒದಗಿಸಿಕೊಟ್ಟಂತಹ ಸಂಸ್ಥೆಯವರಿಗೆ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲರಿಗೂ ಕೂಡ ವಂದನೆಗಳು ಸಲ್ಲಿಸಿ ನನ್ನ 2 ಮಾತುಗಳಿಗೆ ವಿರಾಮ ಹೇಳ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಇಂದು AI ಹಾವಳಿ, ಬೆಳೆಯಲಿ ಬೆಳಗಲಿ ವಿಜ್ಞಾನ ತಂತ್ರಜ್ಞಾನ ಎನ್ನುವ ನಿಟ್ಟಿನಲ್ಲಿ ಮಾತನಾಡಿದಂತಹ ಕಾರ್ಯಕ್ರಮದ ಮುಖ್ಯ ಅತಿಥಿ ಸ್ಥಾನ ವಹಿಸಿರುವ ಶ್ರೀಮತಿ ರೇವತಿ ಎಂ ಮಟ್ಟದ್, ಜಿಲ್ಲಾ ಉಪ ಯೋಜನಾ ಸಮನ್ವಯ ಅಧಿಕಾರಿಗಳು, ಶಾಲಾ ಶಿಕ್ಷಣ ಇಲಾಖೆ ಚಿಕ್ಕೋಡಿ, ಇವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ ಬರಾಬರ್ ಎಲ್ಲ गवर्नमेंट हाई स्कूल चिकोड़ी के तमाम क्लास में चलेंगे. सेक्शन A एंड सेक्शन B. क्लासरूम आपका इंतजार कर रही है. ಗೌರ್ಮೆಂಟ್ ಹೈಸ್ಕೂಲ್ ಚಿಕ್ಕೋಡಿ ವಿದ್ಯಾರ್ಥಿಗಳು ಸಾಲಾಗಿ ಬಂದು ಅಲ್ಲಿ ಮಕ್ಕಳು ಸಿದ್ಧಪಡಿಸಿರುವ ಮಾಡೆಲ್ಗಳನ್ನು ಅಲ್ಲಿ ನೋಡಬೇಕು, ವೀಕ್ಷಣೆ ಮಾಡಬೇಕು. ಸಾಲಾಗಿ ಬರಬೇಕು, ಲೈನ್ನಲ್ಲಿ ಬಂದು ಅದನ್ನು ವೀಕ್ಷಣೆ ಮಾಡಿ ಹೋಗಬೇಕು. ಎಲ್ಲ ಕಡೆ ತಿರುಗಾಡಬಾರ್ದು, ಸಾಲಾಗಿ ಲೈನ್ ಆಗಿ 10th B ಮಕ್ಕಳು 10th B 10th A ಲೈನ್ ಆಗಿ ಅದನ್ನ ನೋಡಿ ಒಂದ್ಸಲ ವೀಕ್ಷಣೆ ಮುಕ್ತಾಯ ಆದ ನಂತರ ಸಾಲಾಗಿ ಹೋಗ್ರಿ. ಸಾಲಾಗಿ ಬಂದು ನೋಡ್ಕೋಬೇಕು. बात करेगा
Science is incredibly powerful and has led to so many amazing discoveries and innovations that impact our daily lives, but it also has some limitations. STEM Center is a place focused on education and research in the fields of offer programs, workshops, or exhibits to help people learn and explore these areas. ಪೈಥಾಗೊರಸ್ ಪ್ರಮೇಯವು ಲಂಬಕೋನವನ್ನು ಅನ್ವಯಿಸುತ್ತದೆ. ಪೈಥಾಗೊರಸ್ ಪ್ರಮೇಯದ ವಿಸ್ತೀರ್ಣದ ಮೊತ್ತವು ಎರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮಾನವಾಗಿರುತ್ತದೆ. ಎಂದರೆ ಒಂದು ಕೇಂದ್ರಬಿಂದುವಿನಿಂದ ಸಮಾನ ದೂರದಲ್ಲಿರುವ ಎಲ್ಲ ಜಂಟಿಗಳ ಸಮಾನವಾದ ಪಥವನ್ನು ವೃತ್ತದ ಎರಡು ಬಿಂದುಗಳಿಂದ ಕೇಂದ್ರಬಿಂದುವಿನಿಂದ ಮೂಲಕ ಹಾದುಹೋಗುವುದನ್ನು ವ್ಯಾಸ ಎನ್ನುವರು. ವೃತ್ತದ ಕೇಂದ್ರ ಬಿಂದುವಿನಿಂದ ವೃತ್ತದ ಯಾವುದೇ ಒಂದು ಬಿಂದುವಿನಲ್ಲಿ ಸ್ಪರ್ಶಿಸುವುದನ್ನು ತ್ರಿಜ್ಯ ಎನ್ನುವರು. ವೃತ್ತದ ಒಳಗಿನ ಒಂದು ಬಿಂದು ವೃತ್ತದ ಮೇಲಿನ ಒಂದು ಜ ಮತ್ತು ಒಂದು ಕಂಸದ ಪ್ರದೇಶವನ್ನು ವೃತ್ತಖಂಡ ಎನ್ನುವರು. ಖಂಡ ವೃತ್ತದ ಮೇಲಿನ ತ್ರಿಜ್ಯಗಳು ಮತ್ತು ಒಂದು ಕಂಸದ ಪ್ರದೇಶವನ್ನು ತ್ರಿಜ್ಯಾಂತರ ಖಂಡ ಎನ್ನುವರು. ವೃತ್ತದ ಮೇಲಿನ ಯಾವುದೇ ಎರಡು ಬಿಂದುಗಳನ್ನು ಸೇರಿಸುವುದನ್ನು ಜ ಎನ್ನುವರು. ಹಾಗೆ ಸ್ಪರ್ಶಕ ವೃತ್ತದ ಹೊರ ಬಿಂದುವಿನಿಂದ ಯಾವುದೇ ಒಂದು ಬಿಂದುವಿನ ಮೂಲಕ ಸ್ಪರ್ಶಿಸಿದರೆ ಅದು ಸ್ಪರ್ಶಕ. ಮತ್ತು ಇನ್ನೊಂದು ಛೇದಕ ಅಂತ ಬರ್ತೈತಿ, ಅದು ವೃತ್ತದ ಮೇಲಿನ ಎರಡು ಬಿಂದುಗಳ ಮೂಲಕ ಹಾದು ಹೋಗ್ತೈತಿ. ಕಂಸ ವೃತ್ತದ ಮೇಲಿನ ಒಂದು ಭಾಗವನ್ನು ಕಂಸ ಎನ್ನುವರು. ಆಮೇಲೆ ವೃತ್ತದ ಸುತ್ತಳತೆಯನ್ನು ಬರೆದಿದೆ. सेंटर एक ऐसी जगह होती है जहाँ पर छात्रों को साइंस, टेक्नोलॉजी ವೃತ್ತದ ತ್ರಿಜ್ಯವು ವ್ಯಾಸದ ಅರ್ಧದಷ್ಟಿದ್ದರೆ ತ್ರಿಜ್ಯವು ವ್ಯಾಸದ ಎರಡು ಪಟ್ಟು. ಬಹುಭುಜಾಕೃತಿ ಇವು ಅವುಗಳ ಆಧಾರದ ಮೇಲೆ ನಾವು ಒಳಗಿನ ಕೋನವನ್ನು ನೀಡಬೇಕಾದ್ರೆ N-2 ಡಿಗ್ರಿಯಿಂದ ಒಳಗಿನ ಕೋನಗಳ ಮೊತ್ತ ಕಂಡುಹಿಡಿಯಬಹುದು ಮತ್ತು ಈ ಹೊರಕೋನಗಳ ಮೊತ್ತ 300 ಆಗುತ್ತದೆ. ಈ ಗುಣಸಂಖ್ಯೆಯನ್ನು ಎಲ್ಲ ಯೂಸ್ ಮಾಡ್ಬೇಕಲ್ಲ ನಾವು ಈ ಮೈನಸ್ ಬರೋದಿಲ್ಲ ಸಂಖ್ಯಾರಕದಲ್ಲಿ ಹೌದು ನಮ್ಮ ದೈನಂದಿನ ಜೀವನದಲ್ಲಿ ಎಲ್ಲರೂ ಯೂಸ್ ಆಗ್ತವೆ ಅಂತ ಏನು ಕೇಳಿದೆ ಹೌದಾಗೋದಿಲ್ಲ ಇನ್ನೂ ವರ್ಕ್ ಮಾಡಿ ಬಾವುಗಳ ಮತ್ತು ಬಾವುಗಳ ಮೇಲಿನ ವರ್ಗಗಳು ಮೇಲ್ಗಡೆ ಇದನ್ನು ನಾವು ವರ್ಗ
ಪೂರ್ವವಾಗಿ ಕೇಳ್ಕೊತಾ ಇದ್ದೀನಿ. ಆಮೇಲೆ ಚಿಕ್ಕೋಡಿ ಹೈಸ್ಕೂಲ್ನ ಎಲ್ಲ ಮಕ್ಕಳು ಇದರ ಪ್ರಯೋಜನಗಳು ಇವು ಎಂದಿಗೂ ಮುಗಿಯುವುದಿಲ್ಲ. ಇಂಗಾಲದ ಹೊರಸೂಸುವಿಕೆಯನ್ನು ಕಡಿಮೆ ಮಾಡುವ ಮೂಲಕ ಪರಿಸರ ಮಾಲಿನ್ಯವನ್ನು ತಡೆಗಟ್ಟಲು ಸಹಾಯ ಮಾಡ್ತಾರೆ. ಮತ್ತು ಪೆಟ್ರೋಲ್ ಮತ್ತು ಡೀಸೆಲ್ನಂತಹ ಆಮದು ಮಾಡಿಕೊಳ್ಳುವ ವಸ್ತುಗಳ ಮೂಲಕ ಇಂಧನ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡ್ತಾರೆ. ಹಂಗೆ ಇದ್ರಾಗ ನಾವು ರೀ ಪವನ ಶಕ್ತಿ, ಜಲಶಕ್ತಿ ಮತ್ತು ಸೌರ ಶಕ್ತಿಯನ್ನ ಮಾದರಿಯನ್ನು ತಯಾರು ಮಾಡ್ತೀವಿ. ಬರ್ರಿ ಒಂದು ನಿಮಿಷ ಸರ್ಕಾರಕ್ಕಿಂತ ಕೆಲಸ ಮಾಡಿ ಮೇಡಮ್ ಪ್ಲೀಸ್ ಸರ್ ಸ್ವಲ್ಪ ಫಾಸ್ಟ್ ಮೂವ್ ಆಗಲಿ, ಮತ್ತು 4 ಗಂಟೆ ಆತ. ನದಿಗೆ ಅಡ್ಡಲಾಗಿ ಅಣೆಕಟ್ಟನ್ನು ನಿರ್ಮಿಸಲಾಗುತ್ತದೆ. ಜಲಾಶಯದ ಎತ್ತರದಲ್ಲಿ ನೀರನ್ನು ಸಂಗ್ರಹಿಸಲಾಗುತ್ತದೆ. ಅಗತ್ಯವಿರುವಾಗ ಪಂಚಾಯತ್ ಮೂಲಕ ನೀರನ್ನು ಹರಿಬಿಡಲಾಗುತ್ತದೆ. ಅತಿಯಾದ ನೀರಿನ ಹರಿವಿನಿಂದ ಟರ್ಬೈನ್ ಚಲನೆಯಾಗುತ್ತದೆ. ಟರ್ಬೈನ್ ಮತ್ತು ಜನರೇಟರ್ಗೆ ಸಂಪರ್ಕ ಹೊಂದಿರುತ್ತದೆ. ಜನರೇಟರ್ ಚಲನೆಯಿಂದ ವಿದ್ಯುತ್ ಉತ್ಪಾದನೆಯಾಗುತ್ತದೆ. ಉತ್ಪಾದಿತ ರೇಖೆಗಳ ಮೂಲಕ ಬಳಕೆದಾರರ ಮನೆಗೆ ತಲುಪುತ್ತದೆ. ಇತರ ಉಪಯೋಗಗಳು ಕೈಗಾರಿಕೆಗಳಲ್ಲಿ, ಮನೆಗಳಲ್ಲಿ, ಸಾರ್ವಜನಿಕ ಸೇವೆಗಳು, ರೈತರುಗಳು, ಆಸ್ಪತ್ರೆ, ವಿಜ್ಞಾನ ಘಟಕಗಳು ಹೀಗೆ ಇತರ ಎಲ್ಲ ಸ್ಥಳಗಳಲ್ಲಿ ಇದನ್ನು ಬಳಸಬಹುದು. ಇದರ ಲಾಭಗಳು: ಪುನರುತ್ಪಾದನೆ ಶಕ್ತಿಯ ಮೂಲ, ನಿರಂತರವಾಗಿ ಲಭ್ಯ, ದೀರ್ಘಾಯುಷ್ಯ. ಅಂದರೆ ಜಲವಿದ್ಯುತ್ ಸ್ಥಾವರಗಳು ದಶಕದವರೆಗೆ ಕಾರ್ಯನಿರ್ವಹಿಸುತ್ತವೆ. ಇಂಧನಗಳ ಅವಲಂಬನೆ ಇಲ್ಲ. ಪೆಟ್ರೋಲ್, ಕಲ್ಲಿದ್ದಲು, ಡೀಸೆಲ್ ಹೀಗೆ ಮುಂತಾದ ಇಂಧನಗಳ ಅವಶ್ಯಕತೆ ಇಲ್ಲ. ವಿದ್ಯುತ್ ಉತ್ಪಾದಿಸುವುದಕ್ಕೆ ಅವಶ್ಯ ಇದ್ದಾಗ ತಕ್ಷಣ ವಿದ್ಯುತ್ ಉತ್ಪಾದಿಸಬಹುದು. ಇದರ ಪರಿಸರ ನಾಶ, ಜಲಚರಗಳಿಗೆ ತೊಂದರೆ, ಅಣೆಕಟ್ಟು ಅಪಾಯ. ಅಂದರೆ ಅಣೆಕಟ್ಟು ಒಡೆದರೆ ಭಾರಿ ನಾಶ. ಗಾಳಿಯನ್ನು
ಕೈಗಾರಿಕೆಗಳು ಮತ್ತು ಆಸ್ಪತ್ರೆಗಳಿಗೆ ಉಪಯೋಗವಾಗುತ್ತದೆ. ಕೃಷಿ ಕ್ಷೇತ್ರ ಅಂತ ಬಂದರೆ ನೀರನ್ನು ಹಾಯಿಸುವುದಕ್ಕಾಗಿ ನೀರಾವರಿ ಪಂಪುಗಳು ಉಪಯೋಗವಾಗುತ್ತದೆ. ಗಾಳಿ ಚಕ್ರಗಳಿಂದ ನೀರು ಎತ್ತಿ ಹಾಕುವುದು. ಪವನ ಚಕ್ರದ ಲಾಭಗಳು ಪುನರುತ್ಪಾದನೆ ಶಕ್ತಿಯಿಲ್ಲ ಅಂತಂದರೆ ಗಾಳಿಯು ಎಂದಿಗೂ ಮುಗಿಯುವುದಿಲ್ಲ. ಪರಿಸರ ಸ್ನೇಹಿ ಅಂತಂದರೆ ವಾಯು ಮಾಲಿನ್ಯ ಆಗುವುದಿಲ್ಲ. ಆಮೇಲೆ ಗ್ರಾಮೀಣ ಅಭಿವೃದ್ಧಿಗೆ ಸಹಕಾರಿ ಅಂತಂದರೆ ವಿದ್ಯುತ್ ಸಂಪರ್ಕವಿಲ್ಲದ ಪ್ರದೇಶಗಳಿಗೆ ಉಪಯೋಗವಾಗುತ್ತದೆ. ಇದರ ದೋಷಗಳೆಂದರೆ ಆರಂಭಿಕ ವೆಚ್ಚ ಹೆಚ್ಚು, ನಿರ್ಮಾಣ ಮಾಡುವುದಕ್ಕಾಗಿ ವೆಚ್ಚ ಹೆಚ್ಚಾಗುತ್ತದೆ. ಆಮೇಲೆ ಪಕ್ಷಿಗಳು ಜೋರಾಗಿ ಹಾರಿ ಬರುವ ಸಂದರ್ಭದಲ್ಲಿ ಬ್ಲೇಡ್ಗಳಿಗೆ ಜೋರಾಗಿ ಡಿಕ್ಕಿ ಹೊಡೆದಾಗ ಪಕ್ಷಿಗಳು ಸಾಯುವ ಸಾಧ್ಯತೆ ಹೆಚ್ಚು ಇದೆ. ಸಾಮಾನ್ಯವಾಗಿ ಹಲವಾರು ಸೌರ ಕೋಶಗಳು ಅಂದರೆ ಸೋಲಾರ್ ಸೆಲ್ಸ್ಗಳಿಂದ ಉಪಯೋಗಿಸಿ ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತಿಸುತ್ತದೆ. ಇವುಗಳು ಸಾಮಾನ್ಯವಾಗಿ ಮನೆಗಳ ಮೇಲ್ಛಾವಣಿಯಲ್ಲಿ ಹಾಗೂ ಸಾರ್ವಜನಿಕ ಸ್ಥಳಗಳಲ್ಲಿ, ಕೃಷಿ ಭೂಮಿ ಹಾಗೂ ಗರಿಷ್ಠವಾದ ಪ್ರದೇಶದಲ್ಲಿ ವಿದ್ಯುತ್ ಶಕ್ತಿಯನ್ನು ಬಳಸಲಾಗುತ್ತದೆ. ವಿದ್ಯುತ್ ಸೌರ ಫಲಕದ ನಿರ್ಮಾಣ ಇವುಗಳು ಸಾಮಾನ್ಯವಾಗಿ ಸಿಲಿಕಾನ್ಗಳಿಂದ ತಯಾರಿಸುತ್ತದೆ. ಇವುಗಳು ಸೂರ್ಯನ ಬೆಳಕನ್ನು ವಿಶ್ಲೇಷಿಸಿ ಅಂದರೆ ಘೋಷಿಸಿ ಅಂದರೆ ಅದನ್ನು ಉಪಯೋಗಿಸಿಕೊಂಡು ವಿದ್ಯುತ್ತನ್ನಾಗಿ ಪರಿವರ್ತಿಸುತ್ತದೆ. ಇವುಗಳು ಗಾಜಿನ ಮುಚ್ಚಳ ಸೂರ್ಯನ ಬೆಳಕನ್ನು ಒಳಗಡೆ ಹೋಗಲು ಸಹಾಯ ಮಾಡುತ್ತದೆ. ಸೌರಕೋಶಗಳನ್ನು ರಚಿಸಲು ಸಹಾಯ ಮಾಡುತ್ತದೆ. ಉತ್ಪತ್ತಿಯಾದ ವಿದ್ಯುತ್ತನ್ನು ಹೊರಗೆ ಸರಬರಾಜು ಮಾಡಲು ಈ ವಾಯುತಂತಿಗಳು ಸಹಾಯ ಮಾಡುತ್ತವೆ. ಸೌರ ಫಲಕವು ಸಾಮಾನ್ಯ ಉಪಯೋಗಗಳು. ಗೃಹ ಬಳಕೆಯಲ್ಲಿ ಫ್ಯಾನ್ ಹಚ್ಚಲಿಕ್ಕೆ, ಫ್ರಿಜ್ ಹಚ್ಚಲಿಕ್ಕೆ, ಟಿವಿ ಹಚ್ಚಲಿಕ್ಕೆ, ಇನ್ನಿತರ ಚಟುವಟಿಕೆಗಳಲ್ಲಿ ಈ ಮೇಲ್ಛಾವಣಿಯು ಸಹಾಯವಾಗುತ್ತದೆ. ಹಾಗೂ ಸಾರ್ವಜನಿಕ ಸ್ಥಳಗಳಲ್ಲಿ ಬಸ್ ನಿಲ್ದಾಣದಲ್ಲಿ, ರೈಲ್ವೆ ನಿಲ್ದಾಣ ಹಾಗೂ ಕೃಷಿ ಭೂಮಿಯಲ್ಲಿ ನೀರಾವರಿ ಪದ್ಧತಿಗೆ ಹಾಗೂ ಇನ್ನಿತರ ತಂತ್ರಜ್ಞಾನ ಉಪಯೋಗಗಳಿಗೆ ಯಂತ್ರೋಪಕರಣಗಳಿಗೆ ಈ ನೀರಾವರಿಯು ಸಹಾಯ ಮಾಡುತ್ತದೆ. ಬಾಹ್ಯಾಕಾಶದ ತಂತ್ರಜ್ಞಾನದಲ್ಲಿಯೂ ಸಹ ಸೌರಫಲಕದ ವಿದ್ಯುತ್ ಉಪಗ್ರಹಗಳು ಹಾಗೂ ಅಂತರಿಕ್ಷಯಾನಗಳಿಗೆ ಈ ಸೌರಫಲಕದಿಂದ ತಯಾರಾದ ವಿದ್ಯುತ್ತನ್ನು ಸರಬರಾಜು ಮಾಡಬಹುದು. ಕೊನೆಯದಾಗಿ ಇಂದಿನ ಆಧುನಿಕ ಯುಗದಲ್ಲಿ ಕೈಗಾರಿಕೆ, ಸಾರಿಗೆ, ಶಿಕ್ಷಣ ಮತ್ತು ಗೃಹ ಬಳಕೆ ಆ ಕ್ಷೇತ್ರಗಳಲ್ಲಿ ವಿದ್ಯುತ್ ಮೇಲೆ ಅವಲಂಬಿತವಾಗಿವೆ. ಕಲ್ಲಿದ್ದಲು, ಪೆಟ್ರೋಲ್, ಡೀಸೆಲ್ ಮುಂತಾದ ಅನವೀಕರಿಸಬಹುದಾದ ಇಂಧನಗಳು ಕ್ರಮೇಣ ಕಡಿಮೆಯಾಗುತ್ತಿವೆ ಮತ್ತು ಇವು ಪರಿಸರ ಮಾಲಿನ್ಯಕ್ಕೂ ಕಾರಣವಾಗುತ್ತಿವೆ. ಈ ಹಿನ್ನೆಲೆಯಲ್ಲಿ ನವೀಕರಿಸಬಹುದಾದ ಶಕ್ತಿಗಳು ಮಹತ್ವ ಪಡೆದುಕೊಂಡಿವೆ. ಅವುಗಳಲ್ಲಿ ಪ್ರಮುಖವಾದವುಗಳೆಂದರೆ ಸೌರಶಕ್ತಿ, ಜಲವಿದ್ಯುತ್ ಶಕ್ತಿ ಮತ್ತು ಪವನಶಕ್ತಿ. ಈ ಮೂರು ಶಕ್ತಿಗಳಲ್ಲಿ ಯಾವ ಶಕ್ತಿ ಅತ್ಯುತ್ತಮವಾಗಿದೆ? ಈ ಮೂರು ಶಕ್ತಿಗಳನ್ನು ಹೋಲಿಸಿದಾಗ ಜಲವಿದ್ಯುತ್ ಶಕ್ತಿಯು ವಿದ್ಯುತ್ತನ್ನು ನೀಡುತ್ತದೆ, ಆದರೆ ಪರಿಸರ ಮತ್ತು ಮಾನವ ಸಮಸ್ಯೆಗಳನ್ನು ಉಂಟು ಮಾಡುತ್ತದೆ. ಪವನಶಕ್ತಿಯು ಶುದ್ಧವಾದ ಗಾಳಿಯನ್ನು ನೀಡುತ್ತದೆ. ಗಾಳಿಯ ಅವಲಂಬನೆಯಿಂದ ನಿರಂತರತೆ ಇಲ್ಲ. ಸೌರಶಕ್ತಿಯು ಎಲ್ಲೆಡೆ ಲಭ್ಯ, ಪರಿಸರ ಸ್ನೇಹಿ ಮತ್ತು ನಾವು ಮನೆ ಮಟ್ಟದಲ್ಲಿ ಇದನ್ನು ಬಳಸಬಹುದು. ಯಾವ ಶಕ್ತಿ ಅತ್ಯುತ್ತಮ? ಈ ಮೂರು ಶಕ್ತಿಗಳಲ್ಲಿ ಸೌರಶಕ್ತಿ ಅತ್ಯುತ್ತಮ ಹೇಳಬಹುದು. ಕಾರಣಗಳು: ಸೂರ್ಯನ ಬೆಳಕು ಎಲ್ಲೆಡೆ ಲಭ್ಯ, ಭವಿಷ್ಯದಲ್ಲಿ ವೆಚ್ಚ ಇನ್ನೂ ಕಡಿಮೆ ಆಗುವ ಸಾಧ್ಯತೆ, ಆಧುನಿಕ ಮತ್ತು ದೊಡ್ಡ ಯಂತ್ರಗಳ ಅಗತ್ಯವಿಲ್ಲ, ಪರಿಸರದಲ್ಲಿ ಅತಿ ಕಡಿಮೆ ಹಾನಿ ಆಗುತ್ತದೆ. ಸಾರಾಂಶವಾಗಿ ಹೇಳುವುದಾದರೆ ಈ ಮೂರು ಶಕ್ತಿಗಳು ಅತ್ಯುತ್ತಮವಾದದ್ದು. ಈ ಮೂರು ಶಕ್ತಿಗಳಲ್ಲಿ ಅತ್ಯುತ್ತಮವಾದದ್ದು ಸೌರಶಕ್ತಿ. ಯಾಕೆ ಅತ್ಯುತ್ತಮವಾದರೆ ಇದು ಎಲ್ಲರಿಗೂ ಬಳಸುವಂಥದ್ದು. ಸೌರಶಕ್ತಿಯನ್ನು ದೇಶದ ಅಭಿವೃದ್ಧಿ ಮತ್ತು ಪರಿಸರ ಸಂರಕ್ಷಣೆಗೆ ಅತ್ಯಂತ ಅಗತ್ಯವಾಗಿದೆ. ನೀವು ಬೇಕಾದರೆ ನಿಮ್ಮ ಮನೆಯಲ್ಲಿ ಸೋಲಾರ್ ಸಿಸ್ಟಮ್ ಉಪಯೋಗಿಸಿ ಮೇಲ್ಛಾವಣಿಯನ್ನು ಉಪಯೋಗಿಸಿಕೊಂಡು ನಿಮ್ಮ ಮನೆಯಲ್ಲಿ ಇದನ್ನು ಅಳವಡಿಸಿಕೊಂಡು ಉಪಯೋಗಿಸಿಕೊಳ್ಳಬಹುದು. ಈಗ ನಮ್ಮ ಮನೆಗೆ ಬೇಕಾಗದ ಬೆಟರ್ ನನಗೆ ಯೂಸ್ ಆಗೋದು ಯಾವ ಮತ್ತು ಇದನ್ನು ಹೇಳಿದ್ರಲ್ಲ ಇದು ನಮಗೆ ಹೆಚ್ಚಾಗಿ ಖರ್ಚು ವೆಚ್ಚ ಆಗ್ತದೆ. ಇದರಲ್ಲಿ ಕಡಿಮೆ ವೆಚ್ಚ ಬಯಲು ಪ್ರದೇಶಗಳಲ್ಲಿ ಬಟ್ ಇದನ್ನು ಎವ್ರಿವೇರ್ ಎಲ್ಲ ಕಡೆ ನೈಸ್ ಗುಡ್ ಎಕ್ಸ್ಪ್ಲೇನ್.
ಶಾಲೆಗಳಲ್ಲಿ ನೂತನವಾಗಿ ಸ್ಥಾಪನೆಯಾಗಿರುವಂತಹ ಸ್ಟೆಮ್ ಲರ್ನಿಂಗ್ ಸೆಂಟರ್, ಸ್ಟೆಮ್ ವಿಜ್ಞಾನ ಪ್ರಯೋಗಾಲಯಗಳ ಇರುವಂತಹ ಶಾಲೆಗಳ ಮಕ್ಕಳಿಗಾಗಿ ವಿಜ್ಞಾನ ಮಾದರಿಗಳು ಹಾಗೂ ಗಣಿತದ ಮಾದರಿಗಳ ಪ್ರದರ್ಶನ ಕಾರ್ಯಕ್ರಮ ಮುಂಜಾನೆಯಿಂದ ಇಲ್ಲಿವರೆಗೂ ಇಲ್ಲಿ ಸಾಗ್ತಾ ಇದೆ. ಈ ಒಂದು ಕ್ರೈ ಎನ್ನುವಂತಹ ಸಂಸ್ಥೆ, ಚೈಲ್ಡ್ ರೈಟ್ಸ್ ಆ್ಯಂಡ್ ಯು ಬೆಂಗಳೂರು, ಇವರು ಬ್ರಾಡ್ಕಾಮ್ ಹಾಗೂ ಅಮ್ಮ ಫೌಂಡೇಶನ್ ಇವರ ಒಂದು ಸಹಯೋಗದಲ್ಲಿ ಸುಮಾರು ಒಂದು ಸ್ಟೆಮ್ ಲರ್ನಿಂಗ್ ಸೆಂಟರಿಗೆ ಒಂದು 5-5.5 ಲಕ್ಷ ರೂಪಾಯಿ ಖರ್ಚನ್ನು ಮಾಡಿ ಆ ವಿಜ್ಞಾನ ಕೊಠಡಿಯನ್ನು ಸಿದ್ಧಪಡಿಸಿ ಆ ವಿಜ್ಞಾನ ಕೊಠಡಿಯಲ್ಲಿ ವಿಜ್ಞಾನ ಮತ್ತು ಗಣಿತ ಪಠ್ಯಕ್ರಮಕ್ಕೆ ಅನುಸಾರವಾದಂತಹ ಕಲಿಕೋಪಕರಣಗಳನ್ನು ಅವರು ಒದಗಿಸಿ ನಮ್ಮ ಶಾಲೆಯ ಮಕ್ಕಳಿಗೆ, ನಮ್ಮ ತಾಲೂಕಿನ ಬೇರೆ ಬೇರೆ 15 ಶಾಲೆಗಳ ಮಕ್ಕಳಿಗೆ ವಿಜ್ಞಾನ ಹಾಗೂ ಗಣಿತ ಹಾಗೂ ಭೂಗೋಳ ಕಲಿಕೆಯನ್ನು ಬಹಳ ಸುಲಭ ಮಾಡುವಂತಹ ನಿಟ್ಟಿನಲ್ಲಿ ಏನು ಸ್ಟೆಮ್ ಲರ್ನಿಂಗ್ ಸೆಂಟರ್ಗಳನ್ನು ಸ್ಥಾಪನೆ ಮಾಡಿದ್ದಾರೆ. ಮತ್ತು ಈ ವಿಜೃಂಭಣೆಯಿಂದ ಒಂದು ಕಾರ್ಯಕ್ರಮವನ್ನು ಜರುಗಿಸಿ ಆ ಮಾದರಿಗಳನ್ನು ಮಾಡಿದಂತಹ ಮಕ್ಕಳಿಗೆ ಬಹುಮಾನಗಳನ್ನು ಕೂಡ ವಿತರಣೆ ಮಾಡುವಂಥ ಒಂದು ಕಾರ್ಯಕ್ರಮ ಮಾಡೋರದಾರೆ. ಅದಕ್ಕಿಂತ ಮುಂಚೆ ಇಲ್ಲೇನು ಆ ಮಕ್ಕಳಿಗೆ ಬಹುಮಾನ ವಿತರಣೆ ಮಾಡುವುದಕ್ಕಿಂತ ಮುಂಚೆ ನಮ್ಮ ಸರ್ಕಾರಿ ಪ್ರೌಢಶಾಲೆಗೆ ಕೂಡ ಆ ಕ್ರೈ ಚೈಲ್ಡ್ ರೈಟ್ಸ್ ಆ್ಯಂಡ್ ಯು ಅಮ್ಮ ಫೌಂಡೇಶನ್ ವತಿಯಿಂದ ನಮ್ಮ ಶಾಲೆಯಲ್ಲಿ ಒಂದು ಕೊಠಡಿಯಲ್ಲಿ ಅವರು ಸ್ಟೆಮ್ ಲರ್ನಿಂಗ್ ಸೆಂಟರನ್ನು ತಯಾರು ಮಾಡಿ ನಮ್ಮ ಮಕ್ಕಳ ಕಲಿಕೆಗೆ ಅನುಕೂಲವನ್ನು ಮಾಡಿಕೊಟ್ಟಿದ್ದಾರೆ. ಆ ವಿಜ್ಞಾನ ನಾವೀನ್ಯಯುತವಾಗಿ ಕ್ರಿಯೇಟಿವ್ ಆಗಿ ಆ ಮಕ್ಕಳಿಗೆ ವಿಜ್ಞಾನದ ಪರಿಕಲ್ಪನೆಗಳನ್ನು ಮೂಡಿಸಲಿಕ್ಕೆ ಆ ಒಂದು ಸ್ಟೆಮ್ ಲ್ಯಾಬ್ ಬಹಳ ನಮಗೆ ಪ್ರಯೋಜನಕಾರಿ ಇದೆ. ನಮ್ಮ ಮಕ್ಕಳು ಕೂಡ ಭಾಳ ಖುಷಿಯಿಂದ ಆ ಸ್ಟೆಮ್ ಲ್ಯಾಬ್ನ ಒಂದು ಪ್ರಯೋಜನವನ್ನು ಪಡೀತಾ ಇದ್ದಾರೆ. ನಮ್ಮ ಶಿಕ್ಷಕರು ಕೂಡ ಒಂದು ಉತ್ಸಾಹದಿಂದ ಸಕ್ರಿಯವಾಗಿ ಆ ಒಂದು ಸ್ಟೆಮ್ ಲ್ಯಾಬನ್ನು ಬಳಸಿಕೊಂಡು ನಮ್ಮ ಮಕ್ಕಳಿಗೆ ಆ ವಿಜ್ಞಾನ ಕಲಿಕೆಯನ್ನು ಸುಲಭವನ್ನಾಗಿ ಮಾಡಲಾಗ್ತಾ ಇದೆ. ಈ ಒಂದು ನಿಟ್ಟಿನಲ್ಲಿ ಆ ಒಂದು ಏನು ಕ್ರೈ ಮತ್ತು ಅಮ್ಮ ಫೌಂಡೇಶನ್ನ ಪದಾಧಿಕಾರಿಗಳಿಗೆ ನಮ್ಮ ಶಾಲೆಯ ಎಲ್ಲ ಶಿಕ್ಷಕ ವೃಂದದ ಪರವಾಗಿ ಒಂದು ಆತ್ಮೀಯವಾದಂತಹ ಸನ್ಮಾನವನ್ನು ಮಾಡುವಂತಹ ಕಾರ್ಯಕ್ರಮವನ್ನು ನಾವಿಲ್ಲಿ ಮಾಡ್ತಾ ಇದ್ದೀವಿ. 25 ವರ್ಷಗಳಿಂದ ಈ ಒಂದು ಇಂತಹ ಕೆಲಸ ಕಾರ್ಯಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಇವತ್ತು ಮಕ್ಕಳ ಕಲಿಕೆಗೆ ಏನೇನು ಬೇಕು ಅವೆಲ್ಲವನ್ನು ಒದಗಿಸುವಂತಹ ಕೆಲಸ ಏನಿದೆ ಮಾಡ್ತಾ ಇದ್ದಾರೆ. ಬೆಂಗಳೂರಿನಿಂದ ಆ ಕ್ರೈ ಸಂಸ್ಥೆಯ ಕಾರ್ಯಕ್ರಮ ಮ್ಯಾನೇಜರು ಶ್ರೀಮತಿ ಶರಣ್ಯ ಅರುಣ ಮೇಡಮ್ ಅವ್ರಿಗೆ ಮುಂಜಾನೆ ನೋಡಿಕೊಂಡು ಭಾಳ ಖುಷಿ ಆಯ್ತು ನಮಗೆ. ಆ ಬೆಂಗಳೂರಿನಿಂದ ಬಂದು ಇಂಥ ಒಂದು ನಮ್ಮ ಚಿಕ್ಕ ಪಟ್ಟಣದಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸು ಅದು ಒಂದು ಉತ್ಸಾಹ. ಅದು ನಮ್ಮ ಮಕ್ಕಳ ಕಲಿಕೆ ಇವತ್ತಿನ ಒಂದು ವೈಜ್ಞಾನಿಕ ಯುಗದಲ್ಲಿ, ಸ್ಪರ್ಧಾತ್ಮಕ ಯುಗದಲ್ಲಿ ನಮ್ಮ ಮಕ್ಕಳು ಏನಾಗಬೇಕಂತಂದ್ರೆ ಅಪ್ಡೇಟ್ ಆಗಬೇಕು, ವಿಜ್ಞಾನ ಕಲಿಕೆ ಸುಲಭ ಆಗಬೇಕು, ವೈಜ್ಞಾನಿಕ ಚಿಂತನೆ ನಮ್ಮ ಮಕ್ಕಳಲ್ಲಿ ಮೂಡಬೇಕು. ಆ ಒಂದು ಆಶಯಗಳನ್ನು ಇವರೆಲ್ಲ ನಮ್ಮ ಪದಾಧಿಕಾರಿಗಳು ಹೊತ್ಕೊಂಡು ನಮ್ಮ ಕೆಲಸವನ್ನು ಭಾಳ ಹಗರು ಮಾಡಿದ್ದಾರೆ. ಯಾಕಂದ್ರೆ ನಮ್ಮ ಇಲಾಖೆಯಿಂದ ಇಂಥ ಏನು ಪ್ರಯೋಗಾಲಯ ತೊಗೋಬೇಕಾದ್ರೆ ನಮ್ಗೆ ವರ್ಷಗಳೇ ಬೇಕಾಗ್ತವೆ. ನಾವು ಅಪ್ಲಿಕೇಶನ್ ಕೊಡಬೇಕು, ಬ್ಯಾನ್ ಹಚ್ಚಬೇಕು, ತೊಗೋಬೇಕು ಆಗ್ತವೆ. ಬಟ್ ಸಹಜವಾಗಿ ಸುಲಭವಾಗಿ ನಮ್ಮ ಶಿಕ್ಷಕರ ಪ್ರಯತ್ನದಿಂದ ಏನು ಒಂದು NGO ನಿಮ್ಮ ಕ್ರೈ ವತಿಯಿಂದ ನಮ್ಮ ಶಾಲೆಗೆ ಪ್ರಯೋಗಾಲಯ ರೆಡಿ ಮಾಡಿ ಎಲ್ಲ ನಮ್ಮ ಮಕ್ಕಳಿಗೆ ಭಾಳ ಅನುಕೂಲ ಮಾಡಿಕೊಟ್ಟಿದ್ದೀರಿ. ನಮ್ಮ ಸನ್ಮಾನವನ್ನು ಸ್ವೀಕರಿಸಬೇಕು ಅಂತೇಳಿ ನಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಈ ಸನ್ಮಾನ ಕಾರ್ಯಕ್ರಮವನ್ನು ಶ್ರೀ ಕನವರೆ ಸರ್ ಅವರು ನಿರ್ವಹಿಸಬೇಕಂತೇಳಿ ಅವರು ಇಷ್ಟಪಡ್ತಾರೆ. ಮಂಜುಳಾ ಹರಿಜನ್ ಇವರು ಅಮ್ಮ ಫೌಂಡೇಶನ್ ಸದಸ್ಯರು, ಯಲ್ಲಪ್ಪ ಮಾದರ್ ಅಮ್ಮ ಫೌಂಡೇಶನ್ ಟ್ರೆಜರರ್, ಶ್ರೀ ರಾಜು ಗಸ್ತಿ ಇವರು ಅಮ್ಮ ಫೌಂಡೇಶನ್ ಅಭಿವೃದ್ಧಿ ಮಂಡಳಿ ಸದಸ್ಯರು, ಅದರ ಜೊತೆ ಶ್ರೀ ಕಲ್ಲಪ್ಪ ಮಾಂಗ್ ಇವರು ಕೂಡ ಅಮ್ಮ ಫೌಂಡೇಶನ್ ಅಭಿವೃದ್ಧಿ ಮಂಡಳಿಯ ಸದಸ್ಯರು. ಈ ಎಲ್ಲ ಗಣ್ಯರಿಗೆ ನಮ್ಮ ಮುಖ್ಯೋಪಾಧ್ಯಾಯರು ಹಾಗೂ ನಮ್ಮ ಎಲ್ಲ ಶಿಕ್ಷಕ ವೃಂದವರು ಸೇರಿ ಸತ್ಕಾರವನ್ನು ಮಾಡಬೇಕಾಗಿ ವಿನಂತಿ. ಮಕ್ಕಳೇ, ಇವತ್ತು ಇನ್ನೊಂದು ವಿಶೇಷ ಏನಂತಂದ್ರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ
ಈ ನಮ್ಮ ಏನು ಒಂದು ಸೈನ್ಸ್ ಮೇಳದಲ್ಲಿ ವಿಜ್ಞಾನ ಮೇಳದಲ್ಲಿ ಭಾಗಿಯಾದಂಥ ಮಕ್ಕಳಿಗೆ ಅವರು ಕೂಡ ಒಂದು ಪ್ರಮಾಣ ಪತ್ರ ಮತ್ತು ಒಂದು ಪೆನ್ನು ವಿತರಣೆ ಮಾಡ್ತಾರಂತ. ಅದಕ್ಕಾಗಿ ಒಂದೊಂದು ಗ್ರಾಮದವ್ರು ಬಂದು ಅದನ್ನು ಸ್ವೀಕಾರ ಮಾಡಬೇಕು ಅಂಥೇಳಿ ವಿನಂತಿ. ಮೇಡಮ್ ಅವರೇ ಬರ್ರಿ. ಒಟ್ಟಿಗೆ ಸ್ಟಾಲ್ ನಂಬರ್ 1 ನಂಬರ್ದವರು ಈ ವೇದಿಕೆ ಮೇಲೆ ಬರಬೇಕಂತ ವಿನಂತಿ. 1 ನಂಬರ್ ಇದ್ದವರು ಈ ವೇದಿಕೆ ಕಡೆ ಬರ್ರಿ. ಕಾಡಾಪುರ್ ಮಕ್ಕಳು ಬಂದಿದ್ದೀರಿ? ಎಲ್ಲ ಶಾಲೆಗಳಿಂದ ಆಗಮಿಸಿದಂತಹ HM ಸರ್ ಅವರಿಗೂ ಅವರ ಪರವಾಗಿ ಬಂದಂತಹ ಸಹ ಶಿಕ್ಷಕರಿಗೂ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ಅಮ್ಮ ಫೌಂಡೇಶನ್ ಹಾಗೂ ಅಮ್ಮ ಫೌಂಡೇಶನ್ ಕ್ರೈ ಕನ್ಸಲ್ಟೆಂಟ್ ಎಲ್ಲ ಪದಾಧಿಕಾರಿಗಳಿಗೂ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ಶರಣ್ಯ ಮೇಡಮ್ ಅವರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಎಲ್ಲ ನನ್ನ ಮುದ್ದು ಮಕ್ಕಳಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಅವರಿವರೆನ್ನದೇ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಎಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತಾ ಮುಂದಿನದಾಗಿ ಬಹುಮಾನ ವಿತರಣಾ ಕಾರ್ಯಕ್ರಮ. ಬೇರೆ ಬೇರೆ ಶಾಲೆಗಳಿಂದ ಬಂದಂತಹ ಎಲ್ಲ ಮಕ್ಕಳು ವಿವಿಧ ರೀತಿಯಾಗಿ ಸೈನ್ಸ್ ಮತ್ತು ಮ್ಯಾಥ್ಸ್ ಮಾಡೆಲ್ಗಳನ್ನು ತಯಾರಿಸಿಕೊಂಡು ಬಂದು ಒಂದು ಒಳ್ಳೆಯ ರೀತಿಯಲ್ಲಿ ಉತ್ತಮ ಪ್ರದರ್ಶನವನ್ನು ಮಾಡಿದ್ದೀರಿ. ನಾವು ಒಂದು ವಿಜ್ಞಾನ ಮೇಳ ಕಾರ್ಯಕ್ರಮವನ್ನು ಮಾಡುತ್ತಿದ್ದೇವೆ ಎಂದು ಹೇಳಿದಾಗ ಎಲ್ಲ HM ಸರ್ ಅವರು ಸಹ ಶಿಕ್ಷಕರು ನಮಗೆ ಸಕಾರಾತ್ಮಕವಾಗಿ ಪ್ರತಿಕ್ರಿಯಿಸಿ ಒಂದು ಒಳ್ಳೆಯ ಉತ್ತಮವಾದಂತಹ ಮಾಡೆಲ್ಗಳನ್ನು ತಯಾರಿಸಲು ಮಕ್ಕಳಿಗೆ ಪ್ರೋತ್ಸಾಹ ನೀಡಿ ಒಳ್ಳೆಯ ರೀತಿಯಲ್ಲಿ ಮಕ್ಕಳಿಗೆ ತರಬೇತಿ ನೀಡಿದ್ದೀರಿ. ಅದಕ್ಕಾಗಿ ನಿಮಗೆಲ್ಲ ನಮ್ಮ ಕ್ರೈ ಹಾಗೂ ಅಮ್ಮ ಫೌಂಡೇಶನ್ ಸಂಸ್ಥೆಯ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಅದೇ ರೀತಿಯಾಗಿ ಮಕ್ಕಳು ಕೂಡ ಅತ್ಯಂತ ಉತ್ಸಾಹಕತೆಯಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಿ. ನಿಮಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಈ ವಿಜ್ಞಾನ ಮೇಳ ಕಾರ್ಯಕ್ರಮದಲ್ಲಿ ಜಡ್ಜಸ್ಗಳ ಆಧಾರದ ಮೇಲೆ 4 ಅಂದ್ರೆ ಸೈನ್ಸ್ ಒಳಗಡೆ 1st, 2nd, 3rd, 4th ಎನ್ನುವ 4 ಪ್ರೈಸ್ಗಳನ್ನು ಆಯ್ಕೆ ಮಾಡ್ತಾರೋ. ಅದೇ ರೀತಿಯಾಗಿ ಮ್ಯಾಥ್ಸ್ ಒಳಗೂ ಕೂಡ 1st, 2nd, 3rd, 4th ಎನ್ನುವ 4 ಬಹುಮಾನಗಳನ್ನು ಆಯ್ಕೆ ಮಾಡುತ್ತಾರೋ. ಇದು ಯಾರ್ದು ನಮ್ದು ವೈಯಕ್ತಿಕ ಅಲ್ಲ, ಜಡ್ಜಸ್ಗಳ ಆಯ್ಕೆಯ ಆಧಾರದ ಮೇಲೆ. ಆಮೇಲೆ ಯಾವ ಮಕ್ಕಳು ಕೂಡ ನಮಗೆ ಪ್ರೈಸ್ ಬಂದಿಲ್ಲ ಎನ್ನುವ ಮನೋಭಾವವನ್ನು ಹೊಂದದೆ ಸೋಲೆ ಗೆಲುವಿನ ಮೆಟ್ಟಿಲು ಎನ್ನುವ ಮನೋಭಾವವನ್ನು ಬೆಳೆಸಿಕೊಳ್ಳಬೇಕು. ಆಮೇಲೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ಮಕ್ಕಳಿಗೂ ಕೂಡ ಸರ್ಟಿಫಿಕೇಟ್ ಮತ್ತು ಮೆಡಲ್ಗಳನ್ನು ವಿತರಣೆ ಮಾಡಲಾಗುತ್ತದೆ. ಮುಂದಿನದಾಗಿ ಅದೇ ರೀತಿಯಾಗಿ ಸಿಡಿಪೋ ಮೇಡಮ್ ಅವರು ವೇದಿಕೆಯ ಮುಂಭಾಗದಲ್ಲಿ ಬರಬೇಕೆಂದು ಕೇಳಿಕೊಳ್ಳುತ್ತೇನೆ. ಮ್ಯಾಥ್ಸ್ ಮತ್ತು ಸೈನ್ಸ್ ಮಾಡೆಲ್ ಅನ್ನು ತಯಾರಿಸಿಕೊಂಡ ಬಂದಂತಹ ಕರಗಾಂವ್ ಗ್ರಾಮದ ಎಲ್ಲ ಮಕ್ಕಳು ವೇದಿಕೆಯ ಮುಂಭಾಗದಲ್ಲಿ ಬರಬೇಕೆಂದು ಕೇಳಿಕೊಳ್ಳುತ್ತೇನೆ. ಈಗೇನಂದ್ರೆ ಪ್ರತಿ ಊರಿಂದ ನೀವೇನು ಸೈನ್ಸ್ ಮತ್ತು ಮ್ಯಾಥ್ಸ್ ಮಾಡೆಲ್ಗಳನ್ನು ಮಾಡ್ಕೊಂಡ್ ಬಂದಿರಲ್ಲ, ನಾವು ಯಾವ ಊರ ಹೆಸರು ಹೇಳ್ತೋಲ್ಲ ಆ ಮಕ್ಕಳೆಲ್ಲ ಸ್ಟೇಜ್ ಕಡೆ ಆಗಮಿಸಬೇಕು. ನಿಮ್ಗೆ ಸರ್ಟಿಫಿಕೇಟ್ ಮತ್ತು ಮೆಡಲ್ಗಳನ್ನು ವಿತರಣೆ ಮಾಡಲಾಗ್ತೈತಿ. ಆಮೇಲೆ ಲಾಸ್ಟ್ 1st, 2nd, 3rd, 4th ಯಾರು ಬಂದಾರೆ ಅಂತೇಳಿ ಲಾಸ್ಟಲ್ಲಿ ಅನೌನ್ಸ್ಮೆಂಟ್ ಮಾಡ್ತಿದ್ರಿ. ಈಗ ಮೊದಲನೇದಾಗಿ ಕರಗಾಂವ್ ಗ್ರಾಮದಿಂದ ಸೈನ್ಸ್ ಮತ್ತು ಮ್ಯಾಥ್ಸ್ ಮಾಡೆಲ್ಗಳನ್ನು ಮಾಡಿಕೊಂಡು ಬಂದಂತಹ ವಿದ್ಯಾರ್ಥಿಗಳು ವೇದಿಕೆ ಕಡೆ ಆಗಮಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ವಿದ್ಯಾರ್ಥಿಗಳು ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ. ಸೈನ್ಸ್ ಮತ್ತು ಮ್ಯಾಥ್ಸ್ ಮಾಡೆಲ್ ಮಾಡಿದ ವಿದ್ಯಾರ್ಥಿಗಳು ವೇದಿಕೆ ಕಡೆಗೆ ಆಗಮಿಸಬೇಕೆಂದು ಕೇಳುತ್ತೇನೆ. ಹೆಮ್ಮೆಯ ಚಪ್ಪಾಳೆ 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 ಚಪ್ಪಾಳೆ. ಕಾಂಬ್ಳೆ ಸರ್, ದೇವಋಷಿ ಸರ್ ಹಾಗೂ ಉಮೇಶ್ ಸರ್ ಅವರು ವೇದಿಕೆ ಕಡೆ ಆಗಮಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಎಲ್ಲ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಿಸಬೇಕೆಂದು ಕೇಳಿಕೊಳ್ಳುತ್ತೇನೆ.
ಚಿಕ್ಕೋಡಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿರ್ತಕ್ಕಂಥ ಅತ್ಯಂತ ಯಶಸ್ವಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಸನ್ಮಾನ್ಯ ಶ್ರೀಮತಿ ಪ್ರಭಾವತಿ ಪಾಟೀಲ್ ಮೇಡಮ್ ಆಗಮಿಸ್ತಾ ಇದ್ದಾರೆ. ದಯವಿಟ್ಟು ಎಲ್ಲರೂ ಚಪ್ಪಾಳೆ ಮೂಲಕ ಅವರ ವೇದಿಕೆ ಮೇಲೆ ಬರಮಾಡಿಕೊಳ್ಬೇಕಾಗಿ ಎಲ್ಲರಲ್ಲಿ ವಿನಂತಿಸಿಕೊಳ್ತಾ ಇದ್ದೀನಿ. ಆಗಮಿಸಬೇಕಾಗಿ ವಿನಂತಿಸ್ತಾ ಇದ್ದೀನಿ. ಅದೇ ರೀತಿ ನಮಗೆ ಮಧ್ಯಾಹ್ನದ ಬಿಸಿ ಊಟದ ಯೋಜನೆಯನ್ನು ನಮ್ಮ ತಾಲೂಕಾ ಚಿಕ್ಕೋಡಿ ಮತ್ತು ನಿಪ್ಪಾಣಿಗೆ ಮಾಡಿಕೊಡ್ತಕ್ಕಂಥ ಅಧಿಕಾರಿಗಳಾದ ಶ್ರೀಯುತ MT ಜನಗೌಡ ಸರ್ ಅವರು ಆಗಮಿಸಿದ ಅವರನ್ನು ಸಹ ಹೃದಯ ಸ್ಪರ್ಶಿ ಸ್ವಾಗತವನ್ನು ಈ ವೇದಿಕೆ ಮೇಲೆ ಕೊಡ್ತಾ ಇದ್ದೀವಿ. ದಯವಿಟ್ಟು ವೇದಿಕೆ ಮೇಲೆ ಬಂದು ಆಶೀರ್ವಾದರಾಗಬೇಕಾಗಿ ವಿನಂತಿ. ಈ ಒಂದು ಕಾರ್ಯಕ್ರಮದಲ್ಲಿ ಮೇಡಮ್ ಅವರು ಬೆಳಗ್ಗೆ ಬರಬೇಕಾಗಿತ್ತು, ಆದರೆ ಅವರಿಗೆ ಬೇರೆ ಬೇರೆ ಕೆಲಸಗಳಿರೋದ್ರಿಂದ ಬರಲಿಕ್ಕೆ ಆಗಲಿಲ್ಲ. ಈಗ ಕೊನೆಯದಾಗಿ ಬಹುಮಾನ ವಿತರಣಾ ಕಾರ್ಯಕ್ರಮಕ್ಕೆ ಅವರು ಆಗಮಿಸಿದ್ದಾರೆ. ಅವರನ್ನು ಈ ಒಂದು ಫ್ಯೂಚರ್ ಇನ್ನೋವೇಟರ್ಸ್ ಅಂದರೆ CR ಕ್ರೈ ಮತ್ತು ಅಮ್ಮ ಫೌಂಡೇಶನ್ ವತಿಯಿಂದ ಹೃದಯ ಸ್ಪರ್ಶಿ ಸ್ವಾಗತವನ್ನು ಮಾಡ್ಕೊಳ್ತಾ ಅವರಿಗೆ ಶರಣ್ಯ ಮೇಡಮ್ ಅವರು ಸಸಿ ನೀಡುವುದರ ಮೂಲಕ ಅವರನ್ನು ಸ್ವಾಗತಿಸಿಕೊಳ್ಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೀನಿ. ಇದು ಕಾರ್ಯಕ್ರಮದ ಕುರಿತು ಮೇಡಮ್ ಅವರು ಒಂದ್ 2 ನಿಮಿಷ ಮಾತಾಡ್ಬೇಕಂತ ಅವರಲ್ಲಿ ವಿನಂತಿಸಿಕೊಳ್ತಾ ಇದೀವಿ. ಅದಾದ್ಮೇಲೆ ಬಹುಮಾನ ವಿತರಣೆಯನ್ನ ನಾವು ಮಾಡ್ತಾ ಇದೀವಿ. ಒಂದು ತಾಸು ಮಾತಾಡ್ಲಿ ಓಕೆ. ಎಲ್ಲರಿಗೂ ಸಾಯಂಕಾಲದ ನಮನಗಳನ್ನು ಹೇಳ್ತಾ ವಿದ್ಯಾರ್ಥಿ ದೇವತೆಗೆ ವಂದಿಸ್ತಾ ಇವತ್ತಿನ ದಿನ ಭಾಳ ಒಂದು ಪ್ರಮುಖವಾಗಿರ್ತಕ್ಕಂತಹ ಒಂದು ಕಾರ್ಯಕ್ರಮ ಫ್ಯೂಚರ್ ಇನ್ನೋವೇಟರ್ಸ್ ಡಿಸ್ಟ್ರಿಕ್ಟ್ ಲೆವೆಲ್ ಸೈನ್ಸ್ ಫೇರ್ ಎಕ್ಸಿಬಿಷನ್ 2026. ಈ ಒಂದು ಕಾರ್ಯಕ್ರಮವನ್ನು ಬಹುಶಃ ಸ್ಟೆಮ್ ಸಂಸ್ಥೆಯವರು ಕ್ರಾಯ್ ಸಂಸ್ಥೆಯವರು ಮಾಡಿರುವಂಥದ್ದು. ಬಹುಶಃ ಅವರು ಭಾಳಷ್ಟು ಸಲ ನನ್ನ ಹತ್ರ ಬಂದಿದ್ದರು ಹೇಳಲಿಕ್ಕೆ. ಆಮ್ಯಾಗ ಹಿಂಗೆ ಸ್ಕೂಲ್ಗಳಲ್ಲಿ ಭಾಳಷ್ಟು ಶಾಲೆಗಳಲ್ಲಿನೂ ಕೂಡ ನಾವು ಸೈನ್ಸ್ ಲ್ಯಾಬನ್ನು ಮಾಡಿದ್ದೀವಿ ನೋಡ್ರಿ ಅನ್ನುವಂಥದ್ದು. ಮೇಡಮ್ ನಾನು ನೀವು ಇಲ್ಲದೇ ಇದ್ರೂ ಕೂಡ ಜಾಗನೂರದಲ್ಲಿ ನಾನು ನಿಮ್ಮ ಲ್ಯಾಬನ್ನು ನೋಡಿದ್ದೀನಿ. ಸೊ ಬಹಳ ಚೆನ್ನಾಗಿ ಆ ಲ್ಯಾಬನ್ನು ಆಯೋಜನೆ ಮಾಡಿರ್ತಕ್ಕಂಥ ಆ ಸಂಸ್ಥೆಯವರನ್ನು, ಹಾಗೆಯೇ ನಮ್ಮ ಎಲ್ಲ ಚಿಕ್ಕೋಡಿ ತಾಲೂಕಿನ ಮತ್ತು ಜಿಲ್ಲೆಯ ಎಲ್ಲ ಅಧ್ಯಕ್ಷರುಗಳನ್ನು, ಶಿಕ್ಷಕರು, ಹಾಗೆಯೇ ಎಲ್ಲ ನಮ್ಮ ಆಗಮಿಸಿರ್ತಕ್ಕಂಥ ಎಲ್ಲ ವಿಜ್ಞಾನ ಶಿಕ್ಷಕರು ಮತ್ತು ಭಾವಿ ವಿಜ್ಞಾನಿಗಳು ಇಲ್ಲಿ ಆಗಮಿಸಿರುವಂಥದ್ದು, ಹಾಗೆಯೇ ಎಲ್ಲ ಪತ್ರಿಕಾ ಮಾಧ್ಯಮದ ಸಹೋದರರು. ಸೊ ಬೆಳಗ್ಗೆಯಿಂದ ತಾವೆಲ್ಲರೂ ಕೂಡ ವಿಜ್ಞಾನದ ಮಾದರಿಗಳನ್ನು ಮಾಡಿ ಪ್ರೆಸೆಂಟ್ ಮಾಡಿರುವಂಥದ್ದು. ಸೊ ಯಾಕೆ ಈ ವಿಜ್ಞಾನದ ಬಗ್ಗೆ ಇಷ್ಟೊಂದು ನಮಗಂತಂದ್ರೆ ಇವತ್ತು ಎಲ್ಲವನ್ನೂ ಕೂಡ ವಿಜ್ಞಾನದ ಮೇಲೆ ನಿಂತಿರುವಂಥದ್ದು. ಸೊ ವೈಜ್ಞಾನಿಕ ಮನೋಭಾವವನ್ನು ಬೆಳೆಸಿಕೊಳ್ಳಿಕ್ಕೆ ಇರಬಹುದು. ಆಮೇಲೆ ಅಲ್ಲೊಂದು ವರ್ಡನ್ನು ಉಪಯೋಗ ಮಾಡಿದ್ದಾರೆ, ಫ್ಯೂಚರ್ ಇನೋವೇಟರ್ಸ್ ಅಂತ ಹೇಳತ್ತಂದು. ಭಾಳ ವರ್ತ್ಫುಲ್ ವರ್ಡ್ ಅದು. ಫ್ಯೂಚರ್ ಭವಿಷ್ಯತ್ತಿನ ಯಾರು ವಿಜ್ಞಾನಿಗಳು ಅಥವಾ ಸಂಶೋಧಕರು ಅನ್ನುವಂಥದ್ದು. ಯಾಕಂದರೆ ಇನ್ನೋವೇಷನ್ ಎಲ್ಲಿ ಐತಿ ಅಲ್ಲಿ ಏನಂತಂದರೆ ಭವಿಷ್ಯತ್ತು ಇರ್ತತಿ ಅನ್ನುವಂಥದ್ದು. ಒಂದು ಸಣ್ಣ ಕ್ಲಾಸ್ ರೂಮನ್ನು ತಗೊಳ್ರಿ, ನಮ್ದು ಇನೋವೇಷನ್ ಎಲ್ಲಿಂದ ಸ್ಟಾರ್ಟ್ ಆಗಬೇಕು ಅಂತಂದ್ರೆ ನಮ್ಮಿಂದ ಸ್ಟಾರ್ಟ್ ಆಗಬೇಕು, ನಮ್ಮ ಒಳಗಿಂದ ಸ್ಟಾರ್ಟ್ ಆಗಬೇಕು. ಹೌದಾ? ಅದು ಇನ್ನೋವೇಟಿವ್ ಆಗಿ ಹೊರಗಡೆ ಬರಬೇಕು. ಅಂದಾಗ ಮಾತ್ರ ನಾವು ಏನಾದರೂ ಜೀವನದಲ್ಲಿ ಸಾಧನೆಯನ್ನು ಮಾಡ್ಬೋದು, ಮುಂದೊಂದು ದಿನ ವಿಜ್ಞಾನಿಗಳನ್ನು ಕೂಡ ಆಗ್ಬೋದು. ಇಲ್ಲಿ ಬಹಳಷ್ಟು ಮಾಡೆಲ್ಸ್ಗಳನ್ನು ನೋಡಿದ್ದು ನಾನು. ಬಹಳಷ್ಟು ಮಾಡೆಲ್ಸ್ಗಳು ವರ್ಕಿಂಗ್ ಮಾಡೆಲ್ಸ್ಗಳು ಇರಬಹುದು. ಮೊದಲಿಗೆ ನಮ್ಮೆಲ್ಲ ಮಕ್ಕಳು ಮಾಡ್ತಿದ್ರು. ಹೆಂಗೆ ಮಾಡ್ತಿದ್ರು? ಪೇಪರ್ ತಗೊಳ್ತಿದ್ರು ಅಥವಾ ಥರ್ಮಾಕೋಲ್ ತಗೊಳ್ತಿದ್ರು. ಸೊ ಅವನ್ನೆಲ್ಲ ಕಟ್ಟಿಂಗ್ಸ್ ಮಾಡಿಕೊಂಡು ಮಾದರಿಗಳನ್ನು ಮಾಡ್ತಿದ್ರು. ಬಟ್ ಇವತ್ತು ನಾನು ಎಲ್ಲಿ ಹೋದಲ್ಲಿ ನಾನು ನೋಡ್ತಾ ಇದ್ದೀನಿ ಬಹಳಷ್ಟು ಸೈನ್ಸ್ ಮಾಡೆಲ್ಸ್ಗಳು ಹೆಂಗಾಗಿದ್ದಾವತ್ತಂದ್ರೆ ವರ್ಕಿಂಗ್ ಮಾಡೆಲ್ಸ್ ಆಗಿ ಕನ್ವರ್ಟ್ ಆಗಿರುವಂಥದ್ದು. ಸೊ ಇದಕ್ಕೆಲ್ಲ ಕಾರಣ ಏನು ಅಂತಂದ್ರೆ ಒಂದು ನಮ್ಮ ಶಿಕ್ಷಕರಿಂದ, ಇನ್ನೊಂದು ನಮ್ಮ ಮಕ್ಕಳಿಂದ. ಸೊ ಏನದು ಇನೋವೇಷನ್ ಅನ್ನುವಂಥದ್ದು ಏನಿದೆಲ್ಲ ಅದು ಬಹಳಷ್ಟು ನಮ್ಮಲ್ಲಿ ಆಳವಾಗಿ ಬೇರೂರೈತೆ ಅಂತ ಹೇಳಂದ ಇಂಥ ವರ್ಕಿಂಗ್ ಮಾಡೆಲ್ಸ್ಗಳನ್ನು ನಾವು ಇವತ್ತು ನೋಡ್ತಾ ಇರುವಂಥದ್ದು. ಒಂದು ಆ ವರ್ಕಿಂಗ್ ಮಾಡೆಲ್ಸ್ಗಳು ನೀವೇನು ಮಾಡಿದ್ದೀರಿ ಅದು ಇವತ್ತು ಒಂದು ದಿನ ಕ್ರಾಯ್ ಸಂಸ್ಥೆಯವರು ಇದನ್ನು ಮಾಡಿದ್ದಾರೆ.
ನಾವು ಇಲ್ಲಿ ಪ್ರೆಸೆಂಟ್ ಮಾಡಿದ್ದೀವಿ, ಎಕ್ಸಿಬಿಟ್ ಮಾಡಿದ್ದೀವಿ, ಹೌದಾ, ನಾವು ಹೇಳಿದ್ದೀವಿ, ನಾವೇನು ಮಾಡಿದ್ದೀವಿ ಅನ್ನುವಂಥದ್ದನ್ನು ಹೇಳಿದ್ದೀವಿ. ಬಟ್ ಇದು ಎಲ್ಲಿಗೆ ಹೋಗಬೇಕು ಅಂತಂದ್ರೆ ನಮ್ಮ ನಿಜ ಜೀವನಕ್ಕೆ ಹೋಗಬೇಕು ಅನ್ನುವಂಥದ್ದು ಒಂದು ನಂದು ವಿಚಾರ. ಎಲ್ಲ ಮಕ್ಕಳು ಗಮನಿಸಬೇಕು. ಇದನ್ನು ನೀವು ಏನು ಮಾಡಿದ್ದೀರಿ ನಮ್ಮ ನೈಜ ಬದುಕಿಗೆ ಅನ್ವಯ ಆಗುವ ಹಾಗೆ ಅದನ್ನು ಏನು ಮಾಡ್ಬೇಕಂತಂದ್ರೆ ನೀವು ಮುಂದಿನ ದಿನಗಳಲ್ಲಿ ಅದನ್ನು ಬಳಕೆ ಮಾಡ್ಕೊಳ್ಬೇಕು ಅನ್ನುವಂಥದ್ದು ಬಹಳಷ್ಟು ಏನಂತಂದ್ರೆ ವಿಚಾರಗಳು. ಸಮ್ಮೇಳನ ಯಶಸ್ವಿ ಆಗಲಿಕ್ಕೆ ಅನೇಕ ಜನರು ಪರಿಶ್ರಮ ಇದೆ ಅನ್ನೋದನ್ನ ತಿಳಿಸ್ಕೊಡ್ತಾ, ಅದ್ರ ಜೊತೆಗೆ ವಿಜ್ಞಾನಿಗಳಾಗಿ ತಾವುಗಳು ಸಹ ಈ ದೇಶ ಸೇವೆಯನ್ನು ಮಾಡಬೇಕು ಅನ್ನೋದನ್ನ ತಮ್ಮ ಮಾತಿನ ಮೂಲಕ ತಿಳಿಸಿಕೊಟ್ಟಿರ್ತಕ್ಕಂಥ ನಮ್ಮ ಚಿಕ್ಕೋಡಿ ಮತ್ತು ಹುಕ್ಕೇರಿಯ ನೆಚ್ಚಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಸನ್ಮಾನ್ಯ ಶ್ರೀಮತಿ ಪ್ರಭಾವತಿ ಪಾಟೀಲ್ ಮೇಡಮ್ ಅವರಿಗೆ ಧನ್ಯವಾದಗಳು. ಶ್ರೀಯುತ NG ಪಾಟೀಲ್ ಸರ್ ಅವರು ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರು. ಅವರನ್ನು ಸಹ ಹೃದಯ ಸ್ಪರ್ಶಿ ಸ್ವಾಗತವನ್ನು ಮಾಡ್ಕೊಳ್ತಾ, ಅವರಿಗೆ ಮಕಾನ್ದಾರ್ ಸರ್ ಅವರು ಸಸಿ ನೀಡುವ ಮೂಲಕ ಅವರನ್ನ ಸ್ವಾಗತಿಸಿಕೊಳ್ಬೇಕಾಗಿ ವಿನಂತಿಸ್ತಾ ಇದ್ದೀನಿ. ಈಗ ತಮ್ಮೆಲ್ಲರಿಗೂ ಒಂದು ಕುತೂಹಲದಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀರಿ. ಈ ಒಂದು ಪ್ರಶಸ್ತಿ ಪ್ರದಾನದ ವಿತರಣೆ ಈಗ ನಮಗೆ ಕೊಟ್ಟಿರ್ತಕ್ಕಂಥವ್ರು ಸಾತ್ವರ್ ಸರ್, ನಾನು ಮತ್ತು ಬೇವೂರ್ ಸರ್ 3 ಜನ ಕೂಡ್ಕೊಂಡು ಈ ಒಂದು ಗಣಿತದಲ್ಲಿ ಭಾಗವಹಿಸಿರ್ತಕ್ಕಂಥ 14 ತಂಡಗಳು ಭಾಗವಹಿಸಿದ್ರಿ. 14 ತಂಡಗಳಿಂದ ನಾವು 4 ಜನರನ್ನ ಇಲ್ಲಿ 4 ಟೀಮ್ಗಳನ್ನ ನಾವು ಸೆಲೆಕ್ಟ್ ಮಾಡ್ತಾ ಇದೀವಿ. ತಮ್ಮೆಲ್ಲರಿಗೂ ಗೊತ್ತಿರಬೇಕು, ಗಣಿತ ಅಂತ ತಕ್ಷಣ ಕಿಂಗ್ ಆಫ್ ಆಲ್ ಸೈನ್ಸ್ ಅಂಡ್ ಕ್ವೀನ್ ಆಫ್ ಆಲ್ ಆರ್ಟ್ಸ್ ಅಂತ ಕರೀತಾರೆ. ಅದಕ್ಕೆ ಗಣಿತ ಬಂದಿದ್ರನ್ನ ಮಾತ್ರ ನಾವೆಲ್ಲ ವಿಷಯಗಳಲ್ಲಿ ಯಶಸ್ವಿ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ದಯವಿಟ್ಟು ತಾವೆಲ್ಲರೂ ಗಣಿತನ್ನ ಹೆಚ್ಚಿಗೆ ತಿಳ್ಕೊಂಡಾಗ ಮಾತ್ರ ಬೇರೆ ಬೇರೆ ವಿಷಯಗಳಿಂದ ನಾವು ಪರಿಣಿತ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ. ನಾವು ಈ ಒಂದು 14 ತಂಡಗಳಿಂದ ಅಪೇಕ್ಷೆ ಮಾಡಿರ್ತಕ್ಕಂಥ 6 ಒಂದು ಹಂತಗಳಲ್ಲಿ ನಾವು ಜಡ್ಜಸ್ ಮಾಡಿದೀವಿ. ಮೊದಲನೇದಾಗಿ ವೈಜ್ಞಾನಿಕ ತತ್ವ ಮತ್ತು ನಿಖರತೆಗೆ 10 ಅಂಕಗಳನ್ನ ನೀಡಿದ್ವಿ. ಅದೇ ರೀತಿ ಸೃಜನಶೀಲತೆ ಮತ್ತು ನಾವೀನ್ಯತೆಗೆ 10 ಅಂಕಗಳು. ಆಮೇಲೆ ವಿವರಣೆ ಮತ್ತು ಪ್ರಸ್ತುತಿ ಯಾವ ರೀತಿಯಾಗಿ ಕೊಡ್ತಿರಲ್ಲ ಅದಕ್ಕೆ 10 ಅಂಕಗಳನ್ನ ನೀಡಿದ್ವಿ. ನಿರ್ಮಾಣ ವೆಚ್ಚ, ಅದು ಯಾವ ರೀತಿಯಾಗಿ ನಿರ್ಮಾಣ ವೆಚ್ಚವನ್ನ ಮಾಡಿದ್ರೆ ಅನ್ನೋದಕ್ಕೆ 10 ಅಂಕಗಳು. ಅದರಿಂದ ಉಪಯುಕ್ತತೆ, ಯುಟಿಲಿಟಿ ಏನಿದೆ ಅನ್ನೋದನ್ನ ನಾವು 10 ಅಂಕಗಳನ್ನ ನೀಡ್ತಾ ಇದೀವಿ. ಆಮೇಲೆ ಅದು ಕೆಲಸ ಮಾಡ್ತಕ್ಕಂಥ ವಿಧಾನ 10. ಒಟ್ಟಾರೆ 6 ಕ್ಷೇತ್ರಗಳನ್ನ ಆಯ್ಕೆ ಮಾಡಿ ಒಂದು ತಂಡದಿಂದ 60 ಅಂಕಗಳಿಗೆ ತಮ್ಮನ್ನ ಜಡ್ಜಸ್ ಮಾಡಿ ಒಳ್ಳೆ ಕೆಲವೊಬ್ರು ಮಾಡ್ಕೊಂಡು ಬಂದಿದ್ದೀರಿ, ಇನ್ನು ಕೆಲವೊಬ್ರು ರೆಡಿಮೇಡ್ ತಗೊಂಡ್ ಬಂದಿದ್ದೀರಿ. ಆದ್ರೆ ಇದನ್ನು ಕಸದಿಂದ ರಸ ಅಥವಾ ನಮಗೆ ಸಿಕ್ಕಿರ್ತಕ್ಕಂಥ ಕೆಲವೊಂದು ಮಟೀರಿಯಲ್ಗಳನ್ನ ಬಳಸಿಕೊಂಡು ನಾವೇ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ಮಾಡ್ತಾ ಆ ಒಂದು ಇನ್ನೋವೇಟಿವ್ ಆಗಿರ್ತಕ್ಕಂಥ ಮಟೀರಿಯಲ್ಗಳನ್ನ ತಾವುಗಳು ಮಾಡ್ಕೊಳ್ಬೇಕಾಗಿತ್ತು. ಬಹಳ ಜನ ಮಾಡಿದಿರಿ. ತಮ್ಮೆಲ್ಲರಿಗೂ ಸಹ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಈ ಸ್ಟೆಮ್ ಕಂಪನಿ ಮತ್ತು ನಮ್ಮ ಕ್ರಾಯ್ ಸಂಸ್ಥೆಯವರು ಒಂದು ಯಶಸ್ವಿಯಾಗಿರ್ತಕ್ಕಂಥ ಪ್ರಯೋಗವನ್ನ ಈ ಒಂದು 2-3 ವರ್ಷಗಳಿಂದ ಮಾಡ್ತಾ ಇದ್ದಾರೆ. ಮುಂಜಾನೆಯಿಂದ ನೋಡ್ತಾ ಇದೀವಿ, ಅವರು ಯಾವುದೂ ಸಹ ಬಿಡುವಿಲ್ಲದೆ ಈ ಕೆಲಸಗಳಲ್ಲಿ ಭಾಗಿಯಾಗಿದ್ದಾರೆ. ಇಂಥ ಒಂದು ಕಾರ್ಯಕ್ರಮ ಅವರಿಗೆ ನಾವೆಲ್ಲರೂ ಎಷ್ಟು ಚಿರುರಿನೇ ಆದ್ರೂ ಸಾಲುದಿಲ್ಲ. ಅದಕ್ಕೆ ನಾವೆಲ್ಲರೂ ಮತ್ತೊಮ್ಮೆ ಅವರಿಗೆ ಚಪ್ಪಾಳೆ ಮೂಲಕ ನಾವೆಲ್ಲ ಚಿರುರಿನೇ ಆಗೋಣ ಅಂತ ಹೇಳ್ತಾ, ಎಲ್ಲರೂ ಸೋಲು ಗೆಲುವು ಅಂತ ಹೇಳಿದಾರೆ. ಸೋಲು ಗೆಲುವು ಇದ್ದೇ ಇರುತ್ತೆ. ಬರ್ತಕ್ಕಂಥ ದಿನಮಾನದಲ್ಲಿ ಮತ್ತೆ ಮುಂದೆ ಗೆಲುವು ಆಗ್ಬಹುದು. ಅದಕ್ಕೆ ತಾವೆಲ್ಲರೂ ಸಹ ಸಮಾನವಾಗಿ ಸ್ವೀಕಾರ ಮಾಡ್ತೀರಿ ಅಂತ ಭಾವಿಸ್ತಾ, ಈ ಗಣಿತ ವಿಷಯದಲ್ಲಿ 4ನೇ ಸ್ಥಾನವನ್ನ ಪಡ್ಕೊಂಡಿರ್ತಕ್ಕಂಥ ಶಾಲೆ ಯಾವುದು ಅಂತಂದ್ರೆ KHPS ಕಮ್ತನಟ್ಟಿ ಪ್ರಶಸ್ತಿಯನ್ನ ಪಡೆದುಕೊಂಡಿದ್ದು ಗಣಿತ ವಿಷಯದಲ್ಲಿ KHPS ಕಮ್ತನಟ್ಟಿ ಸಿಟಿ ಮಾಡೆಲ್ ಮಾಡಿದ್ರು. ಆ ಸಿಟಿಯನ್ನ ಕಂಪ್ಲೀಟ್ ಆಗಿ ಬಹಳ ಅಚ್ಚುಕಟ್ಟಾಗಿ ಹೇಳಿದ್ರು ಮೇಡಮ್. ಗಣಿತದಲ್ಲಿ ತೃತೀಯ ಸ್ಥಾನವನ್ನ ಪಡೆದುಕೊಂಡಿರ್ತಕ್ಕಂಥ ಶಾಲೆ PM ಶ್ರೀ KHPS ಅಂಡ್ GHS ಜಾಗನೂರು. ಮಾನ್ಯ BO ಮೇಡಮ್ ಅವರು ಮತ್ತು ಸಂಘದ ಪದಾಧಿಕಾರಿಗಳು ದೇವರಿ ಸರ್ ಮತ್ತು ನಮ್ಮ ಚಿಕ್ಕೋಡಿ ಉಪನಿರ್ದೇಶಕರ ಕಚೇರಿಯ ವಿಷಯ ಪರೀಕ್ಷಕರಾಗಿರ್ತಕ್ಕಂಥ ದೇವರಿ ಸರ್ BO ಮೇಡಮ್ ಅವರು ವಿತರಿಸಬೇಕಂತೇಳಿ ಕೇಳ್ಕೊಳ್ತಾರೆ. ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರು ಹೌದು ದ್ವಿತೀಯ ಸ್ಥಾನವನ್ನು ಪಡೆದುಕೊಂಡಿರ್ತಕ್ಕಂಥ ಶಾಲೆ ಶೇಪ್ಸ್ ಅಂಡ್ ಫಾರ್ಮುಲಾ ಮಾಡೆಲ್ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ವಾಳ್ಕಿ. ದ್ವಿತೀಯ ಸ್ಥಾನ ಮೇಡಮ್ ನೀವೆಲ್ಲ
ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿರ್ತಕ್ಕಂಥ ಶಾಲೆ ಯಾರಿಗೂ ಗೊತ್ತಿರ್ಬೋದಲ್ಲ? ಇಲ್ಲ. ಯಾವುದಂದ್ರೆ KHPS 9 ಕ್ಲಾಸ್. ನೀವು ಸರ್ಟಿಫಿಕೇಟ್ ಮತ್ತು ಮೆಡಲ್ ತಗೊಂಡು ಬರ್ರಿ. ನಾವು ಮರ್ತೋದ್ರ ಹೇಳಕ ಚಪ್ಪಾಳೆ ಮೂಲಕ ಅವರಿಗೆ ಅಭಿನಂದನೆ ಸಲ್ಲಿಸ್ರಿ. ಆಂಗಲ್ ಮೆಜರ್ಮೆಂಟ್ ಮಾಡೆಲ್ ಮಾಡಿದ್ರು. ಬಹಳ ಒಂದೇ ಮಾಡೆಲ್ದಲ್ಲಿ 10 ಹಲವು ಭಾಗಗಳ ವಿಂಗಡಣೆ ಮಾಡಿ ಕೋನಗಳು ಮತ್ತು ಈ ಸೇಪ್ಸ್ ಬಗ್ಗೆ ಹೇಳಿದ್ರು. ಒಳ್ಳೆಯ ರೀತಿ ಮಾಡಿರ್ತಕ್ಕಂಥದ್ದು ಒಂದೇ ಮಾಡೆಲ್ ಇದೆ, ಚೆನ್ನಾಗಿ ಮಾಡಿದ್ದಾರೆ ಅವರು. ಓಕೆ, ಇದು ಮ್ಯಾಥಮೆಟಿಕ್ಸ್ ಸಂಬಂಧಪಟ್ಟದ್ದು. ತಾವೆಲ್ಲರೂ ಡಾಕ್ಟರ್ APJ ಅಬ್ದುಲ್ ಕಲಾಂ ರಂತೆ ಕನಸುಗಳನ್ನ ಕಾಣ್ಕೊಂಡು ಈ ಒಂದು ದೇಶದ ಭವಿಷ್ಯವನ್ನ ರೂಪಿಸ್ತಕ್ಕಂಥ ಆಗ್ಬೇಕು ಅಂತ ತಮ್ಮೆಲ್ಲರಲ್ಲಿ ಕೇಳ್ಕೊಳ್ತಾ, ಈ ಒಂದು ವೇದಿಕೆ ಮೂಲಕ ನನಗೆ ಗಣಿತ ವಿಷಯದ ಕುರಿತು ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಮಾಡಲಿಕ್ಕೆ ಸಹಾಯ ಮಾಡಿರ್ತಕ್ಕಂಥ ಎಲ್ಲರಿಗೂ ಸಹ ಧನ್ಯವಾದ ತಿಳಿಸ್ತಾ ಶ್ರೀ ರವಿ ಚಿನ್ಗೋಡೆ ಸರ್, ಸರ್ಕಾರಿ ಪ್ರೌಢಶಾಲೆ ನೇಜ್ ಅವರು ಸೈನ್ಸ್ ವಿಭಾಗದಲ್ಲಿ ಬಹುಮಾನಗಳನ್ನು ವಿತರಣೆ ಮಾಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಕ್ರೈಡ್ ಫೌಂಡೇಶನ್ ಹಾಗೂ ಅಮ್ಮ ಫೌಂಡೇಶನ್ ಇವುಗಳ ಸಹಯೋಗದಲ್ಲಿ ಹಮ್ಮಿಕೊಳ್ಳಲಾಗಿರುವ ಬೆಳಗಾವಿ ಜಿಲ್ಲಾ ಮಟ್ಟದ ವಿಜ್ಞಾನ ಮೇಳ ವಿಜ್ಞಾನ ವಸ್ತು ಪ್ರದರ್ಶನ. ವಿಜ್ಞಾನ ವಸ್ತು ಪ್ರದರ್ಶನದಲ್ಲಿ ಭಾಗವಹಿಸಿರ್ತಕ್ಕಂತಹ ಅಷ್ಟು 16 ತಂಡಗಳು ಕೂಡ ಬಹಳಷ್ಟು ಉತ್ತಮವಾಗಿರ್ತಕ್ಕಂತಹ ಪ್ರದರ್ಶನವನ್ನು ನೀಡಿದ್ದಾರೆ. ಎಲ್ಲವೂ ವರ್ಕಿಂಗ್ ಮಾಡೆಲ್ಗಳನ್ನು ಪ್ರಸ್ತುತಪಡಿಸುವುದರೊಂದಿಗೆ ತಮ್ಮದೇ ಆಗಿರ್ತಕ್ಕಂಥ ಒಂದು ವೈವಿಧ್ಯತೆಯನ್ನು ಪ್ರದರ್ಶನವನ್ನು ಮಾಡಿದ್ದಾರೆ. ವಿಜ್ಞಾನದಲ್ಲಿ ಇಂತಹ ಒಂದು ಸ್ಕಿಲ್ಗಳನ್ನು ಕೂಡ ವಿದ್ಯಾರ್ಥಿಗಳು ಬಳಸಬಹುದು, ಇಂತಹ ಟೆಕ್ನಿಕ್ಸ್ಗಳನ್ನು ಕೂಡ ಬಳಸಬಹುದು, ತತ್ವಗಳನ್ನು ಬಳಸಬಹುದು ಅನ್ನೋದು ನಾವು ಈ ಒಂದು ಮಾದರಿಗಳ ಮೂಲಕ ನೋಡ್ತಾ ಇದ್ದೀವಿ. ಅದರಲ್ಲಿ ಕೂಡ ಕಷ್ಟ ಸಾಧ್ಯ ಆರಿಸೋದು ಎಲ್ಲವೂ ಒಂದಕ್ಕೊಂದು ಸ್ಪರ್ಧೆಗಳನ್ನೇ ನೀಡ್ತಾ ಇರತಕ್ಕಂತಹ ಮಾದರಿಗಳಿದ್ದಾವೆ. ಆದರೂ ಕೂಡ ಶ್ರೀ ಸುರೇಶ್ ಯಡ್ವನ್ನವರ್ ಸರ್, ಲೋಕೇಶ್ ಕಾಂಬ್ಳೆ ಸರ್ ಸಹಿತವಾಗಿ ನಾವು 3 ಜನ ಸೇರಿ ಈ ಒಂದು ವಿಜ್ಞಾನ ವಸ್ತು ಪ್ರದರ್ಶನದ ಒಂದು ಫಲಿತಾಂಶವನ್ನು ನೀಡ್ತಾ ಇದ್ದೀವಿ. ಬಹುಮಾನ KHPS ಆ್ಯಂಡ್ GHS ಜಾಗನೂರ್ ಶಾಲೆ ಪವರ್ ಫ್ರಾಮ್ ನೇಚರ್ ಈ ಒಂದು ಮಾದರಿಗೆ 4ನೇ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. ಇವರಿಗೆ ಮ್ಯಾಥ್ಸ್ ವಿಭಾಗದ ಜಡ್ಜಸ್ಗಳಾಗಿ ಬಂದಂತಹ ಸೊಲ್ಲಾಪುರಿ ಸರ್ ಮತ್ತು ಅವರ ಜೊತೆ ಬಂದಂತಹ ಎಲ್ಲ ಸರ್ಗಳು ಸೇರಿ ಈ ಒಂದು ಪ್ರಶಸ್ತಿಯನ್ನು ಈ ಒಂದು ಬಹುಮಾನವನ್ನು ವಿತರಣೆ ಮಾಡಬೇಕೆಂದು ಕೇಳಿಕೊಳ್ಳುತ್ತೇವೆ. ಮೆಡಲ್ಸ್ ಮತ್ತು ನಿಮ್ಮ ಸರ್ಟಿಫಿಕೇಟ್ಸ್ಗಳಿದೆ. ನಾಲ್ಕನೇ ಸ್ಥಾನವನ್ನು ಪಡೆದಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಜೋರಾದ ಚಪ್ಪಾಳೆ ಬರಲಿ. ಇನ್ನು 3ನೇ ಸ್ಥಾನವನ್ನು ಪಡೆದಿರ್ತಕ್ಕಂತಹ ತಂಡ ಮುಗಳಿ KHPS ಮುಗಳಿ DNA ಮಾಡೆಲ್. ಚಪ್ಪಾಳೆಯ ಮೂಲಕ ಪ್ರೋತ್ಸಾಹ ಕೊಡಿ. ಚಪ್ಪಾಳೆಗಳು ನಿರಂತರವಾಗಿ ಬರ್ತಾ ಇರಬೇಕು. ಅದಕ್ಕೇನು ಭಾಳ ಶ್ರಮ ಬೇಕಾಗಿಲ್ಲ, ಚಪ್ಪಾಳೆಗಳು ಬರಲಿ. ಕಿರುವುದು ಮಾಡ್ಲಿಕ್ಕೆ ಹೋಗ್ಬೇಡಿ ದಯವಿಟ್ಟು. ಧನ್ಯವಾದಗಳು. ದ್ವಿತೀಯ ಸ್ಥಾನ GHS ತೋರಣಹಳ್ಳಿ. GHS ತೋರಣಹಳ್ಳಿ ಶಾಲೆಯ ವಿದ್ಯಾರ್ಥಿಗಳ ತಂಡ ಆಟೋಮ್ಯಾಟಿಕ್ ಸ್ಟ್ರೀಟ್ ಲೈಟ್ ಮಾಡೆಲ್. ಇವರಿಗೆ ಮಂಜುಳಾ ಮೇಡಮ್ ಹಾಗೂ ವೇದಿಕೆ ಮೇಲೆ ಆಸೀನರಾದ ಡಿಒ ಮೇಡಮ್ ಅವರು, ಶರಣ್ಯ ಮೇಡಮ್ ಅವರು, ಶೋಭಾ ಮೇಡಮ್ ಅವರು, ಎಲ್ಲರೂ ಸೇರಿ ಈ ಒಂದು ಬಹುಮಾನವನ್ನು ವಿತರಣೆ ಮಾಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಬಹಳಷ್ಟು ಕಾತುರದಿಂದ ಕಾಯ್ದಿರ್ತಕ್ಕಂತಹ ಮೊದಲನೆಯ ಸ್ಥಾನವನ್ನು ಪಡೆದಿರ್ತಕ್ಕಂತಹ ತಂಡ ವಿಜ್ಞಾನ ವಸ್ತು ಪ್ರದರ್ಶನದಲ್ಲಿ ಬಹಳಷ್ಟು ಪೈಪೋಟಿಯನ್ನು ನೀಡುವುದರ ಮೂಲಕ ಪ್ರಥಮ ಸ್ಥಾನವನ್ನು ಪಡೆದಿರ್ತಕ್ಕಂತಹ ತಂಡ ಅದು
ನವೀನ ತಂತ್ರಜ್ಞಾನವನ್ನು ಒಳಗೊಂಡಿರ್ತಕ್ಕಂತಹ ನಿಮ್ಮ ಕಾತುರವನ್ನು ಪರೀಕ್ಷಿಸಲಿಕ್ಕೆ ಇನ್ನಷ್ಟು ಏನು ಕ್ಯೂರಿಯಾಸಿಟಿ ಬೇಕು. ಯಾಕಂತಂದರೆ ಬಹಳಷ್ಟು ತಂಡಗಳಿದಾವೆ, ಅದರಲ್ಲಿ ಒಂದೇ ತಂಡ ಎಲ್ಲವೂ ನಾವೀನ್ಯತೆಯನ್ನು ವೈಜ್ಞಾನಿಕತೆಯನ್ನು ಬಹಳಷ್ಟು ಪ್ರಸ್ತುತಪಡಿಸಿದಿರಿ. ಅಂತಹ ಒಂದು ತಂಡ ಅದು ಸರ್ಕಾರಿ ಪ್ರೌಢಶಾಲೆ ಚಿಕ್ಕೋಡಿ. ಅಲೆಕ್ಸಾ ನವೀನ ರೋಬೋಟಿಕ್ ತಂತ್ರಜ್ಞಾನವನ್ನು ಬಳಸಿ ಮಾದರಿಯನ್ನು ಮಾಡಿದ್ದಾರೆ. ಸ್ಟೇಜ್ ಮೇಲೆ ಅಲೆಕ್ಸಾ ಬಂದು ಜೋರಾದ ಚಪ್ಪಾಳೆ ಬರಲಿ. ಚಪ್ಪಾಳೆ. कुछ करिए नस नस मेरी खोले हाय कुछ करिए बस बस बड़ा बोले अब कुछ करिए ओ कोई तो चल से फड़िए तू बेतरिए या ಸೃಜನಾತ್ಮಕತೆಯನ್ನು तो चल से फड़िए तू बेतरिए या मरिए चक ले ಈಗ ಆ ಮಾದರಿ ಯಾವ ರೀತಿಯಾಗಿ ಕಾರ್ಯವನ್ನು ನಿರ್ವಹಿಸುತ್ತದೆ ಅನ್ನೋದನ್ನ ಮತ್ತೊಂದು ಸಾರಿ ವೇದಿಕೆ ಮೇಲೆ ವಿದ್ಯಾರ್ಥಿನಿಯರು ಅದನ್ನ ಪ್ರಾಯೋಗಿಕವಾಗಿ ಪ್ರದರ್ಶನವನ್ನು ನೀಡ್ತಾ ಇದ್ದಾರೆ. ಕನ್ನಡ ಸರ್ ಒಂದಾಡ್ತಾನೆ. कूचों में गलियों में राशन की फलियों में बैलों में बीजों में ईदों में बीजों में रेतों के दानों में फिल्मों के गानों में सड़कों के गड्ढों में बातों के अड्डों में भूखा राज भर ले 10-12 बार कर ले रहना यार पीछे कितना भी कोई खींचे टस है ना बस है जी जिद है तो जिद है जी किसना यूं ही बस करिए कोई तो चल जिद फड़िए तू बेतरिए या मरिए हाय कोई तो चल जिद फड़िए तू बेतरिए या मरिए चक ले Foundation is a limited community express gratitude to nation affairs, where it refers to a personal endeavor towards the foundation of a family project, embracing the world, humanitarian efforts inspired by STEM Center is a learning space that focuses on science, technology, engineering and mathematics. It provides hands-on activities and collaborative environments to help students develop problem-solving and innovation skills. उमंगों में खेलों के मेलों में पल खाती रेलों में गन्नों के नीचे में खतर में झीले में ढूंढो तो मिल जाओगे किताबों हिंदों में रंग है समाज बिखरे और खुल के आज बिखरे मन जाए ऐसी होली रग रग मचल के बोली दस है ना मस है जी जिद है तो जिद है जी किसना यूं ही पिसना यूं ही पिसना यूं ही बस करिए कोई तो चल जिद फड़िए तू बेतरिए या मरिए हाय कोई तो चल जिद फड़िए तू बेतरिए या मरिए